ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ 10ನೇ ಅಧ್ಯಾಯದ ಚಿಂತನೆಯಲ್ಲಿದ್ದೇವೆ. 5 ಮುಖ್ಯ ವಿಷಯಗಳನ್ನ ಈ 10ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 19ರಿಂದ 42 ತನಕ ಒಟ್ಟು ಅಧ್ಯಾಯ ಸಮಾಪ್ತಿ ಆಗುವ ತನಕ ಭಗವಂತನ ವಿಭೂತಿಯ ವಿಸ್ತಾರವಾದ ವರ್ಣನೆ ಬರುತ್ತೆ. ಅದನ್ನ ನಾವು ನೋಡ್ತಾ ಇದ್ದೆವು. 21ನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಆದಿತ್ಯಾನಾಮಹಂ ವಿಷ್ಣುವು ಎಂಬುದಾಗಿ. ಆದಿತ್ಯರುಗಳಲ್ಲಿ ನಾನು ವಿಷ್ಣುವು ಅಂತ ಹೇಳಿದ್ದಾನೆ. ಅದನ್ನು ನೋಡಿದ್ದೇವೆ. ಜ್ಯೋತಿಷಾಂ ರವಿರಂಶುಮಾನ್, ಜ್ಯೋತಿಸ್ಸುಗಳಲ್ಲಿ ಅಂದರೆ ಬೆಳಕನ್ನ ಹೊಂದಿರುವ, ಬೆಳಕನ್ನ ನೀಡುವ ವಸ್ತುಗಳಲ್ಲಿ ನಾನು ಸೂರ್ಯನು ಎಂಬುದಾಗಿ ಹೇಳಿದ್ದಾನೆ. ಇನ್ನು ಮುಂದಿನ ವಿಭೂತಿ ಮರೀಚಿರ್ ಮರುತಾಮಸ್ಮಿ, ಮರುತ್ ಗಣಗಳಲ್ಲಿ ನಾನು ಮರೀಚಿ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಮರುದ್ ಗಣಗಳು ಅಂದ್ರೆ ಈ ವಾಯು ತತ್ವದ ಅಭಿಮಾನಿ ದೇವತೆಗಳು. ಅವರು 49 ಮಂದಿ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. 49 ದೇವತೆಗಳ ಒಂದು ಗುಂಪು, ಅದನ್ನು ಮರುದ್ಗಣ ಅಂತ ಕರೀತಾರೆ. ಈ 49 ಮರುದ್ಗಣಗಳಲ್ಲಿ ತಾನು ಮರೀಚಿ ಎಂಬುದಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ರೆ ಮರುದ್ಗಣಗಳಲ್ಲಿ ಪ್ರಧಾನವಾಗಿ 7, ಆ ಪ್ರತಿಯೊಂದು ಕೂಡ 7 ಆಗಿ ವಿಭಜನೆ ಆದಾಗ ಅದು 49 ಆದದ್ದು. ಅದು 7 ಆಗಿ ವಿಭಜನೆ ಯಾಕೆ ಆಯಿತು ಅನ್ನೋದ್ರ ಹಿಂದೆ ಒಂದು ಕಥೆ ಕೂಡ ಇದೆ. ಈ ದೈತ್ಯರು ಅಂತ ಇದ್ದಾರಲ್ಲ, ದಿತಿಯ ಮಕ್ಕಳು, ಅವರನ್ನೆಲ್ಲ ಇಂದ್ರನು ನಾಶ ಮಾಡಿ ಬಿಡ್ತಿದ್ದಂತೆ. ಗರ್ಭದೊಳಗೆ, ದಿತಿಯ ಗರ್ಭದೊಳಗೆ ಪ್ರವೇಶ ಮಾಡಿ ಅವರನ್ನ ಕೊಂದು ಬಿಡ್ತಿದ್ದಂತೆ. ಅದರಿಂದ ಆಕೆ ಕಶ್ಯಪರಲ್ಲಿ ಹೋಗಿ, ಪತಿಯಾದಂತಹ ಕಶ್ಯಪ ಮಹರ್ಷಿಯಲ್ಲಿ ಹೋಗಿ ಕೇಳ್ಕೊಳ್ತಾಳೆ, ಹೀಗೆ ಇಂದ್ರನು ಎಲ್ಲವನ್ನ ನಾಶ ಮಾಡ್ತಾ ಇದ್ದಾನೆ, ಇಂದ್ರನನ್ನೇ ಸೋಲಿಸುವ, ಇಂದ್ರನನ್ನೇ ಕೊಲ್ಲುವಂತಹ ಒಬ್ಬ ಪುತ್ರನನ್ನ ನಾನು ಪಡಿಬೇಕು, ಅದಕ್ಕೆ ಉಪಾಯವನ್ನು ತಿಳಿಸಿ ಅಂತ. ಅದಕ್ಕೆ ಕಶ್ಯಪರು ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ. ನೀನು 100 ವರ್ಷಗಳ ಕಾಲ ಈ ರೀತಿ ವ್ರತದಿಂದ ಇದ್ದು ಭಗವಂತನನ್ನ ನೆನೆದರೆ ನಿನ್ನ ಹೊಟ್ಟೆಯಲ್ಲಿ ಇಂದ್ರನನ್ನು ಜಯಿಸುವಂತಹ ಒಬ್ಬ ಮಗ ಹುಟ್ಟುತ್ತಾನೆ ಅಂತ. ಈ ವಿಷಯ ಇಂದ್ರನಿಗೆ ಹೇಗೋ ಗೊತ್ತಾಗ್ತದೆ. ತನ್ನನ್ನ ನಾಶಪಡಿಸುವಂತಹ ಪುತ್ರನ ಪ್ರಾಪ್ತಿಗಾಗಿ ಆಕೆ ದೀರ್ಘಕಾಲ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ ಅಂತ. ಆ ಸಂದರ್ಭದಲ್ಲಿ ಕಶ್ಯಪರು ಒಂದು ಮಾತು ಹೇಳ್ತಾರೆ, ನೀನ್ ಶುಚಿಯಾಗಿ ಇರಬೇಕು ಅಂತ, ಎಲ್ಲೂ ಅಶುಚಿ ಆಗಬಾರದು ಅಂತ. ಹೇಗಾದ್ರೂ ಮಾಡಿ ನಾನು
ಆ ಒಬ್ಬ ಮಗನನ್ನ ಬೆಳಿಲಿಕ್ಕೆ ಬಿಡಬಾರದು ಅಂತ ಇಂದ್ರ ಯೋಚನೆ ಮಾಡಿ ದ್ವಿತೀಯ ಸೇವೆ ಮಾಡುವಂತಹ ನಿಟ್ಟಿನಲ್ಲಿ ವಿನಯವಾಗಿ ಆಕೆಯ ಸಮೀಪ ಬಂದು ಆಕೆಯ ಸೇವೆ ಮಾಡ್ತಾ ಇದ್ದ ಹಾಗೆ ಇರ್ತಾನಂತೆ. ಆಕೆಯು ಕೂಡ ತಪಸ್ಸನ್ನ ಆಚರಿಸಿ ಪುತ್ರನ ಪ್ರಾಪ್ತಿಗಾಗಿ ನಡೆಸ್ತಾ ಇದ್ಲು ಜೀವನವನ್ನ. ಯಾವುದೋ ಒಂದು ದಿನ ಆಕೆ ಅಶುಚಿಯಾಗಿ ನಿದ್ದೆ ಮಾಡಿದ್ಲು ಅಂತ, ಅಂದ್ರೆ ಕಾಲು ತೊಳೆದುಕೊಳ್ಳದೆ ನಿದ್ದೆ ಮಾಡಿದ್ಲು ಅಂತ. ನಿದ್ದೆ ಮಾಡೋದಕ್ಕೆ ಮಲಗುವ ಮುಂಚೆ ಕಾಲು ತೊಳೆದುಕೊಳ್ಳಬೇಕು ಅನ್ನುವಂತ, ಶುಚಿಯಾಗಿರ್ಬೇಕು ಅನ್ನುವಂತ ಒಂದು ನಿಯಮ. ಅದನ್ನ ಆಕೆ ಮೀರಿದ್ಲು, ಅಶುಚಿಯಾದ್ಲು. ಆ ಸಂದರ್ಭವನ್ನೇ ಅನುಸರಿಸಿ ಇಂದ್ರನು ಆಕೆಯ ಗರ್ಭವನ್ನ ಹೊಕ್ಕು ಆಕೆಯ ಗರ್ಭವನ್ನ 7 ತುಂಡುಗಳನ್ನಾಗಿ ಮಾಡಿದ್ನಂತೆ. ಆ 7 ತುಂಡುಗಳನ್ನು ಮಾಡಿದ್ರು ಪ್ರತಿ 7 ತುಂಡುಗಳು ಕೂಡ ಸಾಯಲಿಲ್ವಂತೆ. ಮತ್ತೆ ಪುನಃ ಒಂದೊಂದು ಆ ಗರ್ಭದ ಅಂಶಗಳನ್ನ, ಭಾಗಗಳನ್ನ ಮತ್ತೆ 7 ತುಂಡುಗಳನ್ನಾಗಿ ಮಾಡಿದ್ನಂತೆ. ಅವು ಕೂಡ ಸಾಯದೆ ಜೋರಾಗಿ ರೋದಿಸ್ಲಿಕ್ಕೆ ಶುರು ಮಾಡಿದ್ವು, ಕೂಗ್ಲಿಕ್ಕೆ, ಅಳಲಿಕ್ಕೆ ಶುರು ಮಾಡಿದ್ವಂತೆ. ಆಗ ಇಂದ್ರನು ಹೇಳ್ತಾನೆ, ಮಾರೋಧೀಹಿ ಅಂತ ಸಂತೈಸ್ತಾನೆ ಅವಳನ್ನು, ಅಳಬೇಡಿ ಅಂತ. ಆ ಮಾರೋಧೀಹಿ ಎನ್ನುವಂತಹ ಸಂತೈಕೆಯ ಮಾತಿನಿಂದ ಮರುತ್ತು ಎನ್ನುವಂತಹ ಹೆಸರು ಅವರಿಗೆ ಬಂತು ಎಂಬುದಾಗಿ ಪುರಾಣದ ಕಥೆ. ಆ 49 ವಿಭಾಗಗಳು ಪ್ರಧಾನವಾಗಿ 7. ಆ 7 ಮರುತ್ತುಗಳನ್ನ, ಹೆಸರುಗಳನ್ನ ಪುರಾಣಗಳಲ್ಲಿ, ಮಹಾಭಾರತದಲ್ಲೆಲ್ಲ ಬರುತ್ತೆ. ಧಾತೃ, ಮಿತ್ರ, ಅರ್ಯಮ, ಶಕ್ರ, ವರುಣ, ಅಂಶ, ಭಗ, ವಿವಸ್ವಂತ, ಪೂಷ. ಇದು ವಿಷ್ಣುವಿನ, ಇದು ಆದಿತ್ಯರ ಹೆಸರುಗಳು. ವಿಷ್ಣು ಧರ್ಮೋತ್ತರ ಪುರಾಣ ಮತ್ತು ಅಗ್ನಿ ಪುರಾಣ, ಗರುಡ ಪುರಾಣ ಇವುಗಳಲ್ಲೆಲ್ಲ ಈ ಏನು ಮರುತ್ತು ಗಣಗಳ ಹೆಸರುಗಳು ಬರುತ್ತೆ. ವಿಷ್ಣು ರಹಸ್ಯದಲ್ಲಿಯೂ ಕೂಡ ಬರುತ್ತೆ. ಇಲ್ಲಿ 49 ಮರುದ್ದೇವತೆಗಳನ್ನು ಇಂದ್ರನ ಅನುಚರರು ಅಂತ ಹೇಳಿರೋದಿದೆಯೇ ಹೊರತು ಅವುಗಳಲ್ಲಿ ಮರೀಚಿ ಎನ್ನುವಂತಹ ಒಂದು ಹೆಸರಿಲ್ಲ. ವ್ಯಾಖ್ಯಾನಕಾರರು ಬರೀತಕ್ಕಂಥ ಮಾತು, ಮರೀಚಿ ಎನ್ನುವ ಹೆಸರಿಲ್ಲ. ಹಾಗಾದ್ರೆ ಮರುತ್ತುಗಳಲ್ಲಿ ನಾನು ಮರೀಚಿ ಅಂತ ದೇವರು ಹೇಳಿದ್ದಕ್ಕೆ ಅರ್ಥ ಏನು ಅಂತ ವಿಮರ್ಶೆ ಮಾಡಿ ಹಿರಿಯರು ಹೇಳ್ತಾರೆ. ಮರೀಚಿ ಎಂಬ ಶಬ್ದಕ್ಕೆ ಕಾಂತಿ ಅಂತ ಅರ್ಥ ಇದೆ, ತೇಜಸ್ಸು ಅಂತ, ಪ್ರಭೆ ಅಂತ. ಈ 49 ಅಂಶಗಳೇನಿದೆ ಇಂದ್ರನು ಕತ್ತರಿಸಿದಾಗ ಸಾಯದೆ ಇರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅವಳು ಭಗವಂತನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ಲಲ್ಲ, ಆ ಭಗವಂತನ ಅನುಗ್ರಹದಿಂದ, ಭಗವಂತನ ತೇಜಸ್ಸು ಅನ್ನುವಂಥದ್ದು ಇವರನ್ನ ಕಾಪಾಡಿತು. ಆದ್ರಿಂದ ಅವರು ಸಾಯಲಿಲ್ಲ. ಆದ್ರಿಂದ ಅವರುಗಳಲ್ಲಿ ಇರ್ತಕ್ಕಂತಹ ತೇಜಸ್ಸು ಏನಿದೆ, ಪ್ರಭೆ ಏನಿದೆ, ಅದೇ ತಾನು ಎಂಬುದಾಗಿ ಭಗವಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ ಅಂತ ಒಂದು ಅರ್ಥ. ಇಲ್ಲಿ ಮರೀಚಿ ಎಂಬ ಶಬ್ದಕ್ಕೆ ಅರ್ಥ ತೇಜಸ್ಸು, ಕಾಂತಿ ಅಂತ ಅರ್ಥ. ಭಗವಂತನ ಕಾಂತಿ, ಭಗವಂತನ ಪ್ರಭೆಯಿಂದಾಗಿ ಮರುದ್ಗಣಗಳು ಬದುಕಿದುವು ಅಂತ. ಇನ್ನೊಂದು ವ್ಯಾಖ್ಯಾನ ಏನಪ್ಪಾ ಅಂದ್ರೆ, 49 ಬಗೆಯ ವಾಯುವಿನ ಸಂಚಾರದ ಪ್ರಕಾರಗಳು. 49 ಬಗೆಯಲ್ಲಿ ವಾಯು ಸಂಚಾರ ಆಗುತ್ತೆ. ಮರುತ್ತು ಅಂದ್ರೆ ವಾಯು ಅಭಿಮಾನಿ ದೇವತೆ. ಒಂದೊಂದು ರೀತಿಯ ಸಂಚಾರಕ್ಕೂ ಒಂದೊಂದು ಅಭಿಮಾನಿ ದೇವತೆ ಅಂತ. ಅತ್ಯಂತ ಮೃದುವಾಗಿ, ಅತ್ಯಂತ ಕೋಮಲವಾಗಿ, ಶೀತಲವಾಗಿ ಬೀಸುವ ಗಾಳಿ ಇದೆಯಲ್ಲ, ಬ್ರೀಸ್ ಅಂತ ಕರೀತಾರೆ. ಅಂತಹ ಒಂದು ಗಾಳಿಯ ಸಂವಹನಕ್ಕೆ ಇಲ್ಲಿ ಮರೀಚಿ ಎಂಬುದಾಗಿ ಕರೀತಾರೆ ಎಂಬುದಾಗಿ ಇನ್ನೊಂದು ಅರ್ಥ. ಒಟ್ಟಿನಲ್ಲಿ ಆ ಮರುದ್ಗಣಗಳಲ್ಲಿ ಇರತಕ್ಕಂತಹ ಒಂದು ವಿಶೇಷವಾದಂತಹ ಸತ್ವ ಭಗವಂತ ತಾನು ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಹೇಗೆಯೂ ಧ್ಯಾನ ಮಾಡಬಹುದು. ಮರುದ್ಗಣಗಳಿರಲಿಯ ತೇಜಸ್ಸು ಭಗವಂತ ಎಂಬುದಾಗಿ ಧ್ಯಾನ ಮಾಡಬಹುದು, ಅಥವಾ ಮರೀಚಿ ಅನ್ನತಕ್ಕಂತಹ ಒಂದು ಮರುದ್ಗಣಗಳಲ್ಲಿ ಒಂದು ದೇವತೆಯೇ ಇದೆ, ಅದೇ ಭಗವಂತನ ವಿಭೂತಿ ಎಂಬುದಾಗಿ ಕೂಡ ನಾವು ತೆಗೆದುಕೊಳ್ಳಬಹುದು. ಇನ್ನು ಮುಂದಿಂದು ನಕ್ಷತ್ರಾಣಾಮಹಂ ಶಶಿ ಅಂತ ಹೇಳ್ತಾನೆ.
ನಕ್ಷತ್ರಗಳಲ್ಲಿ ನಾನು ಶಶಿ ಅಂದ್ರೆ ಚಂದ್ರ ಅಂತ. 27 ನಕ್ಷತ್ರಗಳಿವೆ. ಅಶ್ವಿನಿ, ಭರಣಿ ಹೀಗೆ ಲೆಕ್ಕ ಹಾಕಿದಾಗ 27 ನಕ್ಷತ್ರಗಳು. ಆ 27 ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾನೆ. ಇದು ಎಷ್ಟೋ ಜನರಿಗೆ ಸಂದೇಹಾಸ್ಪದವಾದ, ಸಂದಿಗ್ಧವಾದ ವಿಷಯವಾಗಿದೆ ಒಪ್ಪಿಕೊಳ್ಳೋದಕ್ಕೆ. ಯಾಕಂದ್ರೆ ಚಂದ್ರನನ್ನ ಗ್ರಹಗಳ ಪಟ್ಟಿಯಲ್ಲಿ ಹೋಲಿಸ್ತಾರೆ. ಚಂದ್ರ ಬಹಳ ಭೂಮಿಗೆ ಹತ್ತಿರ ಇರುವನು, ಅವನು ಉಪಗ್ರಹ, ಭೂಮಿಯ ಉಪಗ್ರಹ ಅವನು. ಈ ನಕ್ಷತ್ರಗಳೆಲ್ಲ ಬಹಳ ದೊಡ್ಡ ಕಾಯದ, ಬಹಳ ದೂರ ಇರತಕ್ಕಂತಹ ಪ್ರಕಾಶಮಾನವಾದಂತಹ ಬೆಳಕಿನ ಪುಂಜಗಳು. ಆ ನಕ್ಷತ್ರಗಳಲ್ಲಿ ನಾನ್ ಚಂದ್ರ ಅಂದ್ರೆ, ಚಂದ್ರ ಬಹಳ ಸಣ್ಣವನು, ಅಷ್ಟಕ್ಕೂ ಅವನಿಗೆ ಸ್ವತಂತ್ರವಾದ ಬೆಳಕಿಲ್ಲ, ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಂತ. ಆ ವಿಷಯ ಗೊತ್ತಿರ್ಲಿಲ್ವೇ ಹಾಗಾದ್ರೆ ಕೃಷ್ಣನಿಗೆ? ವ್ಯಾಸರಿಗೂ ಗೊತ್ತಿರ್ಲಿಲ್ವೇ? ನಕ್ಷತ್ರಗಳ ಪಟ್ಟಿಯಲ್ಲಿ ಚಂದ್ರನನ್ನ ಸೇರಿಸಿ ಬಿಟ್ಟಿದ್ದಾರಲ್ಲ, ಇದು ಪ್ರಮಾದ ಆಯ್ತು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದ್ರ ಶ್ರದ್ಧೆ ಇರುವವರು ಯಾರು ಕೂಡ ಆ ರೀತಿ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಅದಕ್ಕೆ ಬೇರೆಯಾದದ್ದೇ ಒಂದು ಅರ್ಥ ಇರ್ತದೆ ಎಂಬುದನ್ನು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಖಗೋಳಶಾಸ್ತ್ರಜ್ಞರಿಗೂ ಗೊತ್ತಿತ್ತು ಚಂದ್ರ ಒಂದು ನಕ್ಷತ್ರ ಅಲ್ಲ ಅಂತ. ಅವರೆಲ್ಲೂ ಕೂಡ ಚಂದ್ರನ ನಕ್ಷತ್ರಗಳ ಪಟ್ಟಿಯಲ್ಲಿ ಎಣಿಸಿಲ್ಲ. ವ್ಯಾಸರು, ಕೃಷ್ಣರು ಕೂಡ ಹಾಗೆ ಹೇಳಿಲ್ಲ. ಹಾಗಾದ್ರೆ ಇದಕ್ಕೆ ಅರ್ಥ ಏನು? ಇದಕ್ಕೆ ಎರಡು ರೀತಿಯಲ್ಲಿ ಅರ್ಥ ಮಾಡಬಹುದು. ಒಂದು ಏನಪ್ಪಾ ಅಂತ ಹೇಳಿದ್ರೆ, ನಕ್ಷತ್ರಾಣಾಂ ಅಂತ ಹೇಳುವಾಗ ಷಷ್ಠಿ ವಿಭಕ್ತಿಯ ದೀಪ. ಈಗ ಆದಿತ್ಯಾನಾಂ ಅಂತ ಹೇಳುವಾಗಲೂ ಷಷ್ಠಿ ವಿಭಕ್ತಿ ಇದೆ. ಈ ಷಷ್ಠಿ ವಿಭಕ್ತಿಯಲ್ಲಿ ಎರಡು ವಿಧ. ಒಂದು ನಿರ್ಧಾರಣಾ ಷಷ್ಠಿ, ಇನ್ನೊಂದು ಸಂಬಂಧ ಷಷ್ಠಿ ಎಂಬುದಾಗಿ ಹೇಳ್ತಾನೆ. ನಿರ್ಧಾರಣಾ ಷಷ್ಠಿ ಅಂತ ಹೇಳಿದ್ರೆ, ಅನೇಕ ವಸ್ತುಗಳಲ್ಲಿ ಒಂದನ್ನ ಎತ್ತಿ ತೋರಿಸುವಾಗ ಈ ನಿರ್ಧಾರಣಾ ಷಷ್ಠಿಯನ್ನು ಹೇಳ್ತಾರೆ. ಉದಾಹರಣೆಗೆ ಆದಿತ್ಯಾನಾಂ ಅಂತ ಹೇಳುವಾಗ, ಆದಿತ್ಯರುಗಳಲ್ಲಿ ಅಹಂ ವಿಷ್ಣು, ನಾನು ವಿಷ್ಣು ಎನ್ನುವವನು, ಆಗದು ಸರಿಯಾಗ್ತದೆ. ಆದ್ರೆ ಇನ್ನೊಂದು ಸಂಬಂಧ ಷಷ್ಠಿ ಅಂದ್ರೆ ಅವುಗಳಿಗೆ ಸಂಬಂಧಿಸಿದವನು ಅಂತ. ಇವನು ರಾಜರ ಪುರೋಹಿತ, ರಾಜಪುರೋಹಿತ ಅಂತ ಹೇಳುವಾಗ ಅವನು ರಾಜರ ಗುಂಪಿನಲ್ಲಿ ಒಬ್ಬನು ಎಂಬ ಅರ್ಥ ಆಗೋಲ್ಲ. ಅವನು ರಾಜರುಗಳ ಪುರೋಹಿತ ಅಂತ ಸಂಬಂಧ ಸೃಷ್ಟಿ ಆಗ್ತದೆ. ಹಾಗೆ ಇಲ್ಲಿ ಸಂಬಂಧ ಸೃಷ್ಟಿಯನ್ನು ಹೇಳಿದೆ. ಅಂದ್ರೆ ಅರ್ಥಾತ್ 27 ನಕ್ಷತ್ರಗಳ ಒಡೆಯನಾದ, ಯಜಮಾನನಾದ ಚಂದ್ರನು ನಾನು ಅಂತ. ಈ ಪುರಾಣಗಳಲ್ಲಿ ಕಥೆ ಬರ್ತದೆ, ಚಂದ್ರನಿಗೆ 27 ಪತ್ನಿಯರಿದ್ರು ಅಂತ. ಪುರಾಣ ಇದು ನೋಡಿ. ವಿಭೂತಿಯನ್ನ ಹೇಳುವಾಗ ದಿವ್ಯವಾದ ವಿಭೂತಿ ಅಂತನೂ ಇದೆ. ಲೌಕಿಕ ಮತ್ತು ಅಲೌಕಿಕ ಎರಡೂ ರೀತಿಯ ವಿಭೂತಿಗಳು ಇಲ್ಲಿ ಹೇಳಲ್ಪಟ್ಟಿದೆ. ಅಲೌಕಿಕ ವಿಭೂತಿಯನ್ನು ಹೇಳುವಾಗ ಪುರಾಣಗಳು ನಮಗೆ ಪ್ರಮಾಣ ಆಗ್ತದೆ, ಅಥವಾ ಇತಿಹಾಸಗಳು ನಮಗೆ ಪ್ರಮಾಣ ಆಗ್ತದೆ. ಅಂತ ಇತಿಹಾಸ ಪುರಾಣಗಳಲ್ಲಿ ಹೇಳಿರುವ ಕಥೆಯನ್ನ ಆಶ್ರಯಿಸಿ ಅಲ್ಲಿ ತನ್ನ ವಿಭೂತಿಯನ್ನ ಪ್ರಕಟಪಡಿಸತಕ್ಕಂಥ ಒಂದು ಸಂದರ್ಭ. ಚಂದ್ರನ 27 ಪತ್ನಿಯರಿಗೆ ಈತನು ಯಜಮಾನ, ಆದ್ರಿಂದ ಅವನಿಗೆ ನಕ್ಷತ್ರಾಧಿಪ ಅಂತ ಹೆಸರು ಕೂಡ ಇದೆ. ಚಂದ್ರನಿಗೆ ನಕ್ಷತ್ರಗಳ ಪತಿ ಎಂಬುದು ತಾರಾಧಿಪ ಅಂತ ಹೇಳ್ತಾನೆ. ಆದ್ದರಿಂದ ಈ ನಕ್ಷತ್ರಗಳ ಅಧಿಪತಿಯಾದ, ಒಡೆಯನಾದ, ಪತಿಯಾದ ಚಂದ್ರನು ನಾನು ಅಂತ ಅರ್ಥ ಮಾಡಿದಾಗ ಪುರಾಣ ಪ್ರಮಾಣವನ್ನು ಆಶ್ರಯಿಸಿಕೊಂಡು ಅಲ್ಲಿ ಅರ್ಥಕ್ಕೆ ಬಾಧೆ ಆಗೋದಿಲ್ಲ. ಅಲ್ಲಿ ಚಂದ್ರನ ನಕ್ಷತ್ರ ಅಂತ ಎಣಿಸಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಚಂದ್ರನನ್ನ ಏನು ಬೆಳಕಿನ ಒಂದು ವಸ್ತು ಎಂಬುದಾಗಿ ಪರಿಗಣಿಸಿ ನಕ್ಷತ್ರಗಳಿಗೆ ಒಡೆಯ ಎಂಬುದಾಗಿ ಹೇಳಿದ್ದಾರೆ ಅಂತ ಅರ್ಥ ಮಾಡಿದಾಗ ಅಲ್ಲಿ ತಪ್ಪು ಅರ್ಥ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಅರ್ಥವನ್ನ ಒಪ್ಪಿಕೊಳ್ಬಹುದಾದ್ರೆ, ಇಲ್ಲಿ ನಕ್ಷತ್ರಗಳು ಅಂತ ಹೇಳಿದ್ರೆ ರಾತ್ರಿಯಲ್ಲಿ ತೋರುವ ಬೆಳಕು ಅಂತ. ಹಗಲಿನಲ್ಲಿ ತೋರುವ ಬೆಳಕು ಯಾವ್ದಪ್ಪ? ಸೂರ್ಯನ ಬೆಳಕು. ರಾತ್ರಿಯಲ್ಲಿ ತೋರುವುದು ಯಾವ್ದಪ್ಪ? ಚಂದ್ರ ಮತ್ತು ನಕ್ಷತ್ರಗಳೇ ಮಾತ್ರ ರಾತ್ರಿಯಲ್ಲಿ ಕಾಣ್ತವೆ. ಆ ನಕ್ಷತ್ರಗಳು ಸಣ್ಣ ಸಣ್ಣ ಮಿಣುಕು ಬೆಳಕನ್ನ ಹೊರಚೆಲ್ತಾ ಇದ್ರೆ
ಚಂದ್ರನು ಭೂಮಿಗೆ ಹತ್ತಿರವಾಗಿದ್ದುಕೊಂಡು ಪ್ರಕಾಶಮಾನವಾದ ಶೀತಲವಾದ ಕಿರಣದಿಂದ ನಮ್ಮನ್ನ ತಂಪಾಗಿಡ್ತಾನೆ. ಅವನ ಕಿರಣಗಳಿಂದ ವನಸ್ಪತಿಗಳಲ್ಲಿ, ಔಷಧಿ ವನಸ್ಪತಿಗಳಲ್ಲಿ ಆಹಾರ ಅನ್ನುವಂಥದ್ದು ಸೋಮೋ ಭೂತ್ವ ರಸಾತ್ಮಕ ಎಂಬುದಾಗಿ ಹೇಳ್ತಾನಲ್ಲ, ಹಾಗೆ ಸೋಮನಾಗಿ ಅವನು ಆಹಾರ ಧಾನ್ಯಗಳಲ್ಲಿ ಅದು ಉಂಟಾಗುವಂತೆ ಮಾಡ್ತಾನೆ ಅಂತ. ಆ ಕಾರಣದಿಂದ ರಾತ್ರಿಯಲ್ಲಿ ತೋರುವ ಬೆಳಕಿನ ರಾಶಿಯಲ್ಲಿ ನಾನು ಚಂದ್ರ ಅಂತ ಹೇಳಿದ್ರು ಕೂಡ ಅದಕ್ಕೆ ಅರ್ಥ ಸಮನ್ವಯವಾಗ್ತದೆ. ಆದ್ದರಿಂದ ಚಂದ್ರನನ್ನ ನನ್ನ ವಿಭೂತಿಯನ್ನಾಗಿ ಭಾವಿಸು, ಅಷ್ಟೇ ಇಲ್ಲಿ ಅರ್ಥ. ಚಂದ್ರನಲ್ಲಿ ವಿರಾಟ್ ಸ್ವರೂಪನಾದ ಭಗವಂತನನ್ನ ಧ್ಯಾನಿಸಬಹುದು. ಸೂರ್ಯನಲ್ಲಿ ವಿರಾಟ್ ಸ್ವರೂಪವಾದ ಭಗವಂತನ ಅದೊಂದು ಪ್ರತೀಕ, ಭಗವಂತನನ್ನ ಧ್ಯಾನಿಸುವುದಕ್ಕೊಂದು ಚಿಹ್ನೆ ಹಾಗೆಂಬುದಾಗಿ ಇಲ್ಲಿ ನಾವು ಅರ್ಥ ಮಾಡಬೇಕೇ ಹೊರತು ಅತಿಯಾದ ವಿಶ್ಲೇಷಣೆ ಅವಶ್ಯಕತೆ ಇಲ್ಲ. ಸೂರ್ಯನು ಪ್ರಖರವಾದ ಬೆಳಕನ್ನು ಕೊಡುತ್ತಾನೆ. ಪ್ರಭು ಶ್ರೀರಾಮಚಂದ್ರನು ಸೂರ್ಯ ವಂಶಕ್ಕೆ ಸೇರಿದವನು. ಚಂದ್ರನು ಶೀತಲವಾದ ಕಿರಣವನ್ನು ಕೊಡುತ್ತಾನೆ ರಾತ್ರಿ ಹೊತ್ತು. ಕೃಷ್ಣನು ಚಂದ್ರವಂಶಕ್ಕೆ ಸೇರಿದವನು. ಆದ್ದರಿಂದ ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿಯಲ್ಲಿ, ರಾಮ ಹುಟ್ಟಿದ್ದು ಮಧ್ಯಾಹ್ನದಲ್ಲಿ, ಹಗಲು ಹೊತ್ತಲ್ಲಿ. ಆದ್ರಿಂದ ರಾಮಕೃಷ್ಣರನ್ನು ಕೂಡ ಚಂದ್ರ ಸೂರ್ಯರ ಸಂಬಂಧದೊಟ್ಟಿಗೆ ಹೇಳುವುದು ಉಂಟು. ಒಟ್ಟಿನಲ್ಲಿ ಭಗವಂತನ ವಿಭೂತಿಯಾಗಿ ಇಲ್ಲಿ ಚಂದ್ರನ್ನ ಹೇಳಿದೆ ಅಂತ ತೆಗೆದುಕೊಂಡ್ರೆ ಸಾಕು. ಇನ್ನು ಮುಂದೆ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ಇಲ್ಲಿ 4 ವಿಭೂತಿಗಳನ್ನ ಹೇಳ್ತಾ ಇದ್ದಾನೆ. ವೇದಾನಾಂ ಸಾಮವೇದ ಅಸ್ಮಿ, ವೇದಗಳಲ್ಲಿ ನಾನು ಸಾಮವೇದವು ಅಂತ. ವೇದ ಅಂತ ಹೇಳಿದ್ರೆ ಭಗವಂತನ ವಿಷಯವಾಗಿ ತಿಳಿಸುವ ಜ್ಞಾನ ಅಂತ, ಅಥವಾ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳನ್ನ ಪಡೆಯುವುದಕ್ಕೆ ಅಲೌಕಿಕವಾದ ಉಪಾಯವನ್ನು ತಿಳಿಸಿರುವ ಗ್ರಂಥ ಎಂಬುದಾಗಿ ಸಾಯಣರು ಬರೀತಾರೆ. ಇಷ್ಟಪ್ರಾಪ್ತಿ ಅನಿಷ್ಟ ನಿವಾರಣಾರ್ಥಂ ಒಂದು ಉಪಾಯವನ್ನು ತಿಳಿಸುವ ಗ್ರಂಥ ಯಾವುದೋ ಅದೇ ವೇದ ಎಂಬುದಾಗಿ. ವೇದ ಒಟ್ಟು ಮಂತ್ರಗಳ ರಾಶಿ. ಅದು ಯಜ್ಞ ದೃಷ್ಟಿಯಿಂದ ಅದನ್ನ 4 ವಿಭಾಗವಾಗಿ ಮಾಡಿದ್ದಾರೆ ಎಂಬುದೆಲ್ಲ ನಾವು ಹಿಂದೆಲ್ಲ ನೋಡಿದ್ದೇವೆ. ಅಂತಹ ವೇದಗಳಲ್ಲಿ, ವೇದ ಮಂತ್ರಗಳಲ್ಲಿ ನಾನು ಸಾಮವೇದ ಎಂಬುದಾಗಿ ಹೇಳ್ತಾನೆ ಭಗವಂತ. ಸಾಮವೇದ ಯಾಕೆ ಅಂತ, ಯಜುರ್ವೇದ ಯಾಕಾಗಬಾರದು, ಋಗ್ವೇದ ಯಾಕಾಗಬಾರದು, ಏನು ವಿಶೇಷತೆ ಇದೆ ಸಾಮವೇದದಲ್ಲಿ? ನೋಡಿ, ಈ ಋಗ್, ಯಜುಹು ಮತ್ತು ಅಥರ್ವಣ 3 ವೇದಗಳಲ್ಲಿ 3 ಸ್ವರಗಳಿದೆ. ಉದಾತ್ತ, ಅನುದಾತ್ತ, ಸ್ವರಿತ ಅಂತ. ತ್ರೈಸ್ವರ್ಯವಾಗಿರ್ತಕ್ಕಂಥದ್ದು ಋಗ್, ಯಜುಸ್, ಅಥರ್ವ ವೇದಗಳು. ಈ ಸಾಮವೇದದಲ್ಲಿ 7 ಸ್ವರಗಳಿವೆ, ಎಲ್ಲಾ ಸ್ವರಗಳಿವೆ. ಆದ್ರಿಂದ ಹಿರಿಯರು ನಮ್ಮ ಭಾರತೀಯ ಸಂಗೀತ ಶಾಸ್ತ್ರ ಅಂತ ಏನಿದೆ ಅದಕ್ಕೆ ಮೂಲ ಕಾರಣವೇ ಸಾಮವೇದ ಅಂತ ಹೇಳ್ತಾರೆ. ಅದು ದಕ್ಷಿಣಾತ್ಯವೂ ಇರ್ಲಿ ಅಥವಾ ಉತ್ತರಾದಿ ಇರ್ಲಿ. ಉತ್ತರಾದಿಗೆ ಹಿಂದೂಸ್ತಾನಿ ಅಂತ ಹೇಳ್ತಾರೆ, ದಾಕ್ಷಿಣಾತ್ಯಕ್ಕೆ ಕರ್ನಾಟಕ ಸಂಗೀತ ಅಂತ ಹೇಳ್ತಾರೆ. ಈ 2 ಪದ್ಧತಿ ಏನಿದೆ, ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತಾರಲ್ಲ, ಈ ಶಾಸ್ತ್ರೀಯ ಸಂಗೀತ ಅನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಂಗೀತದ ವ್ಯವಸ್ಥೆ. ಬೇರೆ ಯಾವ ದೇಶಗಳಲ್ಲಿಯೂ ಇಲ್ಲದಂತಹ ಅತ್ಯಂತ ವೈಜ್ಞಾನಿಕವಾದ ಸಿಸ್ಟಮ್ಯಾಟಿಕ್ ಮ್ಯೂಸಿಕ್ ಸಿಸ್ಟಮ್ ನಮ್ಮ ದೇಶದ್ದು ಅಂತ ನಾವು ಬಹಳ ಹೆಮ್ಮೆ ಪಡಬೇಕು. ಸನಾತನ ಧರ್ಮೀಯರು ಹೆಮ್ಮೆ ಪಡ್ತಕ್ಕಂಥ ಅನೇಕ ಅಂಶಗಳು ಇಲ್ಲಿದೆ, ಆದ್ರೆ ನಮಗೆ ಗೊತ್ತಿಲ್ಲ ಅಷ್ಟೇ ಇದೆಲ್ಲ ಇದೆ ಅಂತ. ಪಾಶ್ಚಾತ್ಯ ಸಂಗೀತ ಅನ್ನುವಂಥದ್ದು ಮನಸ್ಸನ್ನು ಕೆರಳಿಸ್ತದೆ, ನಮ್ಮ ದೇಶದ ಸಂಗೀತ ಮನಸ್ಸನ್ನು ಅರಳಿಸ್ತದೆ. ಆದ್ರಿಂದ ಮನಸ್ಸನ್ನು ಉನ್ನತೀಕರಿಸುವ, ಸತ್ವಸ್ಥಿತಿಗೆ ಕೊಂಡೊಯ್ಯುವ ಸಾಮರ್ಥ್ಯ ಸಂಗೀತಕ್ಕಿದೆ. ಆ ಸಂಗೀತದ ಮೂಲ ಸಾಮವೇದ. ಆದ್ದರಿಂದ ಸಂಗೀತ ಅನ್ನುವಂಥದ್ದು ಎಲ್ಲರಿಗೂ ಸಂತೋಷವನ್ನು ತಂದು ಕೊಡ್ತದೆ. ಶಿಶುರ್ವೇತ್ತಿ ಪಶುರ್ವೇತ್ತಿ ಎಂಬುದಾಗಿ. ಒಂದು ಮಗುವೂ ಕೂಡ ತಲೆ ಅಲ್ಲಾಡಿಸ್ತದೆ, ಒಂದು ಪಶುವು ಕೂಡ ಅದನ್ನು ಆನಂದಿಸ್ತದೆ.
ತುಂಬಾ ಸುಂದರವಾಗಿ ಲಯಬದ್ಧವಾಗಿ ಹಾಡನ್ನು ಹೇಳ್ತಾ ಇದ್ರೆ ಹಸುಗಳು ಕರುಗಳು ಕುಣಿದಾಡುವಂಥದ್ದು ಕಾಣ್ತೇವೆ. ಶ್ರೀಕೃಷ್ಣನ ಕೊಳಲಿನ ನಾದಕ್ಕೆ ಇಡೀ ಪ್ರಕೃತಿಯೇ ಮುಗ್ಧವಾಗಿ ಬಿಟ್ಟಿತ್ತಂತೆ. ಸಂಗೀತಕ್ಕೆ ಆ ಶಕ್ತಿ ಇದೆ. ಅದಕ್ಕೆ ನೋಡಿ, ಒಬ್ಬ ವ್ಯಕ್ತಿ ತುಂಬಾ ಸಂತೋಷವಾದಾಗ ಎರಡು ಕೆಲಸ ಮಾಡ್ತಾನೆ. ಒಂದು ಕುಣಿತಾನೆ, ಇನ್ನೊಂದು ಹಾಡು ಹೇಳ್ತಾನೆ. ಆದ್ದರಿಂದ ಸಂತೋಷವನ್ನ ಅಭಿವ್ಯಕ್ತಗೊಳಿಸ್ತಕ್ಕಂತಹ ಎರಡು ಪ್ರಕ್ರಿಯೆ ಯಾವ್ದಪ್ಪ ಅಂದ್ರೆ ಹಾಡು ಮತ್ತು ನೃತ್ಯ. ನಮ್ಮ ದೇಶದಲ್ಲಿ ನೃತ್ಯವೂ ಕೂಡ ಭರತನಾಟ್ಯ ಅನ್ನತಕ್ಕಂಥ ಅಥವಾ ಬೇರೆ ಬೇರೆ ಪ್ರಕಾರಗಳು ಅತ್ಯಂತ ವಿಶಿಷ್ಟವಾದ ವೈಜ್ಞಾನಿಕವಾದಂತಹ ಒಂದು ವ್ಯವಸ್ಥೆ. ನಾವು ನಮ್ಮ ಮಕ್ಕಳಿಗೆ ಅವುಗಳ ಬಗ್ಗೆ ತಿಳಿಸಿ ಕೊಡುವುದಿಲ್ಲ ಅನ್ನೋದು ಒಂದು ಪ್ರಮಾದವೇ ಹೊರತು ಜ್ಞಾನ ಭಂಡಾರವೇ ನಮ್ಮಲ್ಲಿ ತುಂಬಿಕೊಂಡಿದೆ. ಆದ್ದರಿಂದ ಸಂಗೀತಕ್ಕೆ ಮೂಲವಾದ ಸಾಮವೇದ. ಒಬ್ಬ ಬ್ರಹ್ಮಜ್ಞಾನಿಗೆ ಆನಂದವಾದಾಗ ಅವನು ಹಾಡು ಹೇಳ್ತಾನಂತೆ. ತೈತ್ತರೀಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಬರ್ತದೆ, ಏತತ್ ಸಾಮಗಾಯನ್ನಾಸ್ತೆ ಹಾವು 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 ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದಃ ಅಹಗ್ಗಶ್ಲೋಕಕೃತ ಅಹಮಸ್ಮಿ ಪ್ರಥಮಜಾರುತಾಸ್ಮಿ. ಹೀಗೆ ಅವನು ತನ್ನ ಬ್ರಹ್ಮಜ್ಞಾನದ ಅನುಭವವನ್ನು ತಾನೇನನ್ನು ಕಂಡುಕೊಂಡೆ ಅನ್ನೋದನ್ನ ಸಾಮದಲ್ಲಿ ಅವನು ಹೇಳ್ಕೊಳ್ತಾನೆ. ಅಂದ್ರೆ ಅತ್ಯಂತ ಸಂತೋಷವಾದಾಗ ಹಾಡು ಹೊರಬೀಳ್ತದೆ. ಅದರಿಂದ ಭಗವದ್ಗೀತೆ ಅದು ಗದ್ಯ ಅಲ್ಲ, ಅದು ಭಗವಂತನ ಹಾಡದು ಭಗವದ್ಗೀತೆ. ಭಗವಂತ ಅತ್ಯಂತ ಸಂತೋಷದಲ್ಲಿ ಹೇಳಿರ್ತಕ್ಕಂತಹ ಪದ್ಯ ಅದು. ಆದ್ದರಿಂದ ಪದ್ಯದ ರೂಪದಲ್ಲಿ, ಹಾಡಿನ ರೂಪದಲ್ಲಿ ವೇದವನ್ನ ಹೇಳಿದ. ವೇದ ಅಂದ್ರೇನು? ಭಗವಂತನ ಮಹಿಮೆಯನ್ನ, ಭಗವದ್ ವಿಚಾರವನ್ನ ತಿಳಿಸ್ತಕ್ಕಂಥ ಗ್ರಂಥ. ಅದನ್ನ ಹಾಡಿನ ರೂಪದಲ್ಲಿ ಹೇಳಿದಾಗ ಹೇಳುವವನಿಗೂ ಸಂತೋಷ, ಕೇಳುವ ಭಗವಂತನಿಗೂ ಸಂತೋಷವಂತ. ಸಾಮಗಾನ ಪ್ರಿಯ ಗೌರೀಶ ಅಂತ ಹೇಳ್ತಾರೆ. ಭಗವಂತನು ಸಾಮಗಾನ ಪ್ರಿಯ ಅಂತ. ವೇದದಲ್ಲಿಯೂ ಕೂಡ, ಅಂದ್ರೆ ಯಜ್ಞದ ಸಂದರ್ಭದಲ್ಲಿಯೂ ಕೂಡ ಋಗ್ವೇದದ ಏನು ಋತ್ವಿಜ ಇರ್ತಾನೆ, ಅವನು ಮಂತ್ರಗಳಿಂದ ದೇವತೆಗಳನ್ನ ಕರೀತಾನೆ. ಅವನ ಕೆಲಸ ಋಗ್ ಮಂತ್ರಗಳಿಂದ ದೇವತೆಗಳನ್ನ ಆಹ್ವಾನ ಮಾಡುವಂಥದ್ದು, ಕರೆಯುವಂಥದ್ದು. ಯಜ್ಞ ವೇದಿಕೆಗೆ ದೇವತೆ ಬಂದಾಗ ಅವನನ್ನ ಸಂತುಷ್ಟಿಗೊಳಿಸಿ ಅವರನ್ನು ಉಬ್ಬಿಸುವಂಥದ್ದು, ಪುಷ್ಟಿಗೊಳಿಸುವಂಥದ್ದು ಸಾಮವೇದಿಯ ಕೆಲಸ, ಸಾಮವೇದದವನ ಕೆಲಸ. ಅವನು ಉದ್ಗಾತೃ ಅಂತ ಹೇಳ್ತಾನೆ. ಸಾಮವೇದವನ್ನು ಹೇಳಿದಾಗ ದೇವತೆಗಳು ಪುಷ್ಟಿಗೊಳ್ಳುತ್ತವೆ, ಅವರು ಹೃದಯ ತುಂಬುತ್ತೆ ಅವರಿಗೆ. ಆಮೇಲೆ ಅಧ್ವರ್ಯು ಏನಿದ್ದಾನೆ, ಯಜುರ್ವೇದದ ಋತ್ವಿಜನು, ಅವನು ಹವಿಸ್ಸನ್ನ ನೀಡುವುದ್ರ ಮೂಲಕ ಅವರನ್ನು ತೃಪ್ತಿಗೊಳಿಸ್ತಾನೆ. ಅದರಿಂದ ದೇವತೆಗಳಿಗೆ ಖುಷಿಯಾಗುವಂಥದ್ದು ಸಾಮವೇದದಿಂದ ಆದುದರಿಂದ, ಸಪ್ತ ಸ್ವರಗಳನ್ನು ಒಳಗೊಂಡಂತಹ ಮಂತ್ರರಾಶಿ ಆದ್ದರಿಂದ ನಾನು ಸಾಮವೇದ ಅಂತ ಹೇಳ್ತಾನೆ. ಇಲ್ಲಿ ಸಾಮವೇದವನ್ನು ವಿಭೂತಿಯನ್ನಾಗಿ ಸ್ವೀಕರಿಸಿ ಭಗವಂತನ ಚಿಂತನೆ ಮಾಡಬಹುದು ಅಂತ ಹಾಗೆ. ಇನ್ನು ದೇವಾನಾಮಸ್ಮಿ ವಾಸವಃ, ದೇವತೆಗಳಲ್ಲಿ ನಾನು ವಾಸವನು ಅಂತ ಹೇಳ್ತಾನೆ. ವಾಸವ ಅಂದ್ರೆ ಇಂದ್ರ ಅಂತ, ದೇವತೆಗಳ ರಾಜ ಅವನು. ಇಂದ್ರ ದೇವತೆಗಳಿಗೆ ಅಧಿಪತಿ. ದೇವತೆಗಳು ಅಂದ್ರೆ ಈ ಪ್ರಕೃತಿಯ ವ್ಯವಸ್ಥೆಯನ್ನ ನಿಯಮನ ಮಾಡತಕ್ಕಂತಹ ಶಕ್ತಿಗಳು. ಅವರು ಕೂಡ ಜ್ಞಾನ, ಬಲ, ವೀರ್ಯ, ತೇಜಸ್ಸು ಇವುಗಳಿಂದ ಅಪಾರ ಸಾಮರ್ಥ್ಯನ ಹೊಂದಿರ್ತಾರೆ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಹೊಂದಿರ್ತಾರೆ. ನಾವು ಬೇಡಿಕೊಂಡರೆ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದ್ರೆ ಅವರು ಜೀವರುಗಳು, ಅವರು ಈಶ್ವರ ಅಲ್ಲ, ಪರಮಾತ್ಮ ಅಲ್ಲ. ಪರಮಾತ್ಮನು ಅಜೋ ನಿತ್ಯೋ ಶಾಶ್ವತೋಯಂ ಪುರಾಣ, ಅವನು ನಿತ್ಯನು, ಅವನು ಹುಟ್ಟಿಲ್ಲದವನು. ಅದರ ದೇವತೆಗಳೆಲ್ಲ ಕೂಡ ಜೀವರುಗಳು ಮಾಡಿದ ಅತಿಶಯವಾದ ಪುಣ್ಯದಿಂದ ಒಂದು ಕಾಲದಲ್ಲಿ ದೇವಲೋಕದಲ್ಲಿ ಜನಿಸಿದವರು. ಆದ್ದರಿಂದ ಅವರನ್ನ ಜೀವರು ಎಂಬುದಾಗಿ ಪರಿಗಣಿಸಲ್ಪಡುತ್ತೆ.
ಪರಮಾತ್ಮ ಜೀವನಲ್ಲ, ಪರಮಾತ್ಮ ಈಶ್ವರ. ಇವರು ಜೀವರುಗಳೇ, ಆದ್ರೆ ಉತ್ಕೃಷ್ಟವಾದ ಜೀವರು, ಅತ್ಯಂತ ಪುಣ್ಯವನ್ನ ಮಾಡಿ ದೇವಲೋಕದಲ್ಲಿ ಜನ್ಮವನ್ನ ಪಡೆದವರು. ಇಂದ್ರ ಎನ್ನುವಂಥದ್ದು ಕೂಡ ಒಂದು ಪದವಿ ಎಂಬುದಾಗಿ ಹೇಳ್ತಾರೆ. ಯಾವುದೋ ಒಂದು 100 ಯಜ್ಞಗಳನ್ನ ಮಾಡಿದರೆ, ಶತಕ್ರತು ಅಂತ ಹೇಳ್ತಾರೆ, 100 ಅಶ್ವಮೇಧ ಯಾಗಗಳನ್ನ ಮಾಡಿದರೆ ಅವನು ಇಂದ್ರನಾಗಿ ಜನಿಸ್ತಾನೆ ಅಂತ ಹೇಳುತ್ತೆ. ಆದ್ದರಿಂದ ಶತಕ್ರತು ಅಂತ ಹೆಸರೇ ಇದೆ ಅವನಿಗೆ. ಹೀಗೆ ಅವನು ಆ ಇಂದ್ರ ಪದವಿ ಎನ್ನುವಂಥದ್ದೇನಿದೆ, ಎಲ್ಲ ದೇವತೆಗಳಿಗೆ ಒಡೆಯ. ಅವನ ಆಜ್ಞೆಯಂತೆ ಉಳಿದೆಲ್ಲ ದೇವತೆಗಳು ಕಾರ್ಯವನ್ನ ಮಾಡಬೇಕು. ಹಾಗೆ ದೇವತೆಗಳ ಮಧ್ಯದಲ್ಲಿ ನಾನು ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡ್ತೇನೆ, ಇಂದ್ರನನ್ನು ಆಯ್ದುಕೊಳ್ಳಬಹುದು ಅಂತ. ಅದ ಇಂದ್ರನ ಬಗ್ಗೆ ಏನೇನೋ ಕಥೆಗಳೆಲ್ಲ ಇದೆಯಲ್ಲ ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಪದವಿಯಲ್ಲಿರುವ ಇಂದ್ರನಿರಬಹುದು. ಆದರೆ ಇಂದ್ರ ಬ್ರಹ್ಮಜ್ಞಾನಿ ಎಂಬುದಾಗಿ ಕೂಡ ಉಪನಿಷತ್ತುಗಳಲ್ಲಿ ಬಂದಿರೋದು ಕಾಣಿಸುತ್ತೆ. ಕೇನೋಪನಿಷತ್ನಲ್ಲಿ ಅತ್ಯಂತ ಹತ್ತಿರದಿಂದ ಭಗವಂತನನ್ನು ಕಂಡವನು ಇಂದ್ರ, ಆದ್ರಿಂದ ಉಳಿದೆಲ್ಲ ದೇವತೆಗಳಿಗಿಂತ ಅವನು ಶ್ರೇಷ್ಠನು ಎಂಬುದಾಗಿ ಹೇಳೋದು ಕಾಣುತ್ತೆ. ಕೌಶಿಕಿ ಬ್ರಾಹ್ಮಣೋಪನಿಷತ್ತು ಎಂಬಂತಹ ಉಪನಿಷತ್ನಲ್ಲಿ ಇಂದ್ರನೇ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡೋದು ಕಾಣುತ್ತೆ. ಆಮೇಲೆ ಇಂದ್ರ ವಿರೋಚನ ಬ್ರಹ್ಮನಲ್ಲಿ ಹೋಗಿ ಬ್ರಹ್ಮವಿದ್ಯೆಯನ್ನು ಕೇಳಿಕೊಂಡಾಗ ಇಂದ್ರನು ಬ್ರಹ್ಮೋಪದೇಶವನ್ನ, ಆತ್ಮಜ್ಞಾನ ಉಪದೇಶ ಸರಿಯಾಗಿ ಗ್ರಹಣ ಮಾಡಿರೋದು, ಅರ್ಥ ಮಾಡ್ಕೊಂಡಿರುವ ಕಥೆಗಳು ಉಪನಿಷತ್ತು ಸಿಗತ್ತೆ. ಆದ್ರಿಂದ ಇಂದ್ರನು ಅತ್ಯಂತ ಪುಣ್ಯಶಾಲಿಯು ಮತ್ತು ಬ್ರಹ್ಮಜ್ಞಾನಿಯೂ ಆಗಿರೋದ್ರಿಂದ ಅವನನ್ನ ಒಂದು ಉತ್ಕೃಷ್ಟ ಉಪಾಧಿಯಾಗಿ ಭಗವಂತನ ಉಪಾಸನೆಗೆ ನಾವು ತೆಗೆದುಕೊಳ್ಳಬಹುದು. ಆದ್ರಿಂದ ದೇವತೆಗಳಲ್ಲಿ ನಾನು ಇಂದ್ರ ಎಂಬುದಾಗಿ ಹೇಳ್ತಾನೆ. ದೇವಾನಾಮಸ್ಮಿ ವಾಸವ ಇಂದ್ರಿಯಾಣಾಮನಶ್ಚಾಸ್ಮಿ. ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂತ ಹೇಳ್ತಾನೆ. ಈಗ ನಮಗೆ 10 ಇಂದ್ರಿಯ ಇದೆ, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಮನಸ್ಸು ಅನ್ನೋದು ಇಂದ್ರಿಯ ಪಟ್ಟಿಯಲ್ಲಿ ಬರ್ತದೋ ಅಂತ ಪುನಃ ಅದೇ ಪ್ರಶ್ನೆ. ನಕ್ಷತ್ರಾಣಾಮಹಂ ಶಶಿ ಅಂತ. ಹಾಗೆ 2 ರೀತಿಯ ಚರ್ಚೆ ಇದೆ. ಇಂದ್ರಿಯವನ್ನ ಮನಸ್ಸನ್ನ ಇಂದ್ರಿಯಗಳ ಎಂಬುದಾಗಿಯೂ ಕೂಡ ಗ್ರಹಣ ಮಾಡಿದ್ದಕ್ಕೂ ಕೂಡ ಪ್ರಮಾಣಗಳಿವೆ. ಆದ್ರೆ ಅದರ ಕಾರ್ಯವೈಖರಿಯನ್ನು ನೋಡಿದಾಗ ಇಂದ್ರಿಯ ಮನಸ್ಸುಗಳಿಗಿಂತ ಮನಸ್ಸು ಇಂದ್ರಿಯಗಳಿಗೆ ಸ್ವಲ್ಪ ಭಿನ್ನವಾಗಿರತಕ್ಕಂಥದ್ದು. ಯಾಕಂದ್ರೆ ಇಂದ್ರಿಯಗಳು ಒಂದೊಂದೇ ವಿಷಯದಲ್ಲಿ ಪ್ರವೃತ್ತವಾದ್ರೆ ಮನಸ್ಸು 10 ಇಂದ್ರಿಯಗಳ ಕಾರ್ಯವೈಖರಿಯನ್ನ ಅದು ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಭೂತ, ವರ್ತಮಾನ, ಭವಿಷ್ಯ ಈ 3 ಕಾಲಗಳಲ್ಲಿ ಮನಸ್ಸು ಚಲಿಸಬಲ್ಲದು. ಇಂದ್ರಿಯಗಳು ಕೇವಲ ವರ್ತಮಾನದಲ್ಲಿ ಮಾತ್ರ ಪ್ರವೃತ್ತವಾಗ್ತವೆ. ಆದ್ದರಿಂದ ಇಂದ್ರಿಯಗಳು ಮನಸ್ಸು ಇಂದ್ರಿಯವಲ್ಲ ಎನ್ನುವಂತಹ ಒಂದು ವಾದವೂ ಇದೆ. ಆದ್ರೆ ಇಲ್ಲಿ ಸಂಬಂಧ ಷಷ್ಠಿಯನ್ನು ತೆಗೆದುಕೊಂಡು ಬಿಟ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಈ 10 ಇಂದ್ರಿಯಗಳಲ್ಲಿ ರಾಜನಾಗಿರುವ ಹಾಗೆ, ಅವುಗಳನ್ನು ನಿಭಾಯಿಸುವನ ಹಾಗೆ ಮನಸ್ಸು ಇದೆ ಅಂತ ತೆಗೆದುಕೊಂಡ್ರೆ, ಈ ಇಂದ್ರಿಯಗಳಿಗೆ ರಾಜ ಇದ್ದ ಹಾಗೆ, ಇಂದ್ರಿಯಗಳನ್ನ ನಿಯಂತ್ರಿಸುವವ ಇದ್ದ ಹಾಗೆ, ಒಡೆಯ ಇದ್ದ ಹಾಗೆ ಮನಸ್ಸು ಎಂಬುದಾಗಿ ತೆಗೆದುಕೊಂಡ್ರೆ ಅಲ್ಲಿ ಸಮಸ್ಯೆ ತಲೆದೋರಲ್ಲ. ಯಾಕಂದ್ರೆ ಈ 10 ಇಂದ್ರಿಯಗಳು ಮನಸ್ಸಿನ ಸಾನ್ನಿಧ್ಯದಿಂದಲೇ ಕಾರ್ಯವನ್ನು ಮಾಡ್ತಾ ಇವೆ. ಕಣ್ಣು ನೋಡ್ಬೇಕು ಅಂದ್ರೆ ಅದ್ರ ಹಿಂದೆ ಮನಸ್ಸಿರ್ಬೇಕು. ಕಣ್ಣು ಒಂದು ವಸ್ತುವನ್ನ ಗ್ರಹಣ ಮಾಡಿ ಆಯಾ ವೃತ್ತಿಯನ್ನ ಮನಸ್ಸಲ್ಲಿ ಉಂಟಾಗುವಂತೆ ಮಾಡುತ್ತೆ. ಆ ವೃತ್ತಿಗಳು ಆ ವಸ್ತುವಿನ ಸ್ವರೂಪ, ಯಥಾರ್ಥ ಸ್ವರೂಪವನ್ನು ತಿಳಿಸಿಕೊಡುತ್ತೆ. ಹಾಗೆ ಕರ್ಮೇಂದ್ರಿಯಗಳು ಕಾರ್ಯ ಮಾಡಬೇಕಾದ್ರೂ ಮನಸ್ಸನ್ನುವಂಥದ್ದು ಆದೇಶವನ್ನು ನೀಡಬೇಕಾಗುತ್ತೆ. ಪ್ರಾಣದ ಸಂಚಾಲನೆಯಾಗಿ ಅಲ್ಲಿಂದ ಇಂದ್ರಿಯಗಳು ಪ್ರವೃತ್ತವಾಗುತ್ತೆ. ಹೀಗೆ 10 ಇಂದ್ರಿಯಗಳನ್ನ ನಿಯಂತ್ರಿಸುವ ಒಂದು ಒಡೆಯನ ಹಾಗೆ ಇರೋದರಿಂದ ಮನಸ್ಸು, ಇಂದ್ರಿಯಗಳಲ್ಲಿ ಮನಸ್ಸನ್ನ ಭಗವಂತನ ವಿಭೂತಿಯಲ್ಲಿ ಕಾಣ್ತೇವೆ. ಭೂತಾನಾಮಸ್ಮಿ ಚೇತನ. ಭೂತ ಅಂದ್ರೆ ಜೀವರಾಶಿಗಳು.
ಅಂಡಜ, ಸ್ವೇದಜ, ಜರಾಯುಜ, ಉದ್ಭಿಜ್ಜ ಎಂಬಂತಹ 4 ಪ್ರಭೇದಗಳನ್ನು ಹೇಳ್ತಾರಲ್ಲ, ಅಥವಾ ಎಲ್ಲಾ ಲೋಕದಲ್ಲಿ ಇರ್ತಕ್ಕಂತಹ ದೇವತೆಗಳು ಮುಂತಾದವರೆಲ್ಲ ಜೀವರುಗಳೇ. ಆದ್ದರಿಂದ ಭೂತ ಅಂದ್ರೆ ಜೀವರಾಶಿ. ಆ ಜೀವರಾಶಿಯಲ್ಲಿ ಇರತಕ್ಕಂತಹ ಚೇತನ ನಾನು. ಚೇತನ ಅಂದ್ರೆ ಅರಿವು. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಈ ಎನರ್ಜಿಗೆ, ಪ್ರಾಣಕ್ಕೆ ಚೈತನ್ಯ ಅಂತ ಹೇಳೋದುಂಟು. ಆ ವ್ಯಕ್ತಿ ತುಂಬಾ ಚೈತನ್ಯವನ್ನು ಹೊಂದಿದ್ದಾನೆ ಅಂದ್ರೆ ತುಂಬಾ ಆಕ್ಟಿವ್ ಪರ್ಸನ್ ಅಂತ ಹೇಳ್ತಾರೆ. ಆದ್ರೆ ವೇದಾಂತದಲ್ಲಿ ಚೇತನ ಅಂತ ಹೇಳಿದ್ರೆ ಅರಿವು, ತಿಳಿಯುವ ಸಾಮರ್ಥ್ಯ. ಆದ್ದರಿಂದ ಜೀವ ಎಂಬ ಶಬ್ದಕ್ಕೆ ಪ್ರಾಣಧಾರಣಾತ್, ಜೀವ ಅಂದ್ರೆ ಪ್ರಾಣಧಾರಣೆಯಿಂದ ಜೀವ ಎಂಬ ಶಬ್ದ ಬಂದಿದೆ. ಪ್ರಾಣ ಅಂದ್ರೆ ಇಂದ್ರಿಯ, ಮನಸ್ಸು, ಇದೆಲ್ಲವುಗಳನ್ನು ಕೂಡ ಧರಿಸುವಂಥದ್ದು, ಅದಕ್ಕೆ ಜೀವ ಅಂತ ಹೇಳ್ತಾರೆ. ಈ ದೇಹ, ಇಂದ್ರಿಯ, ಮನಸ್ಸನ್ನು ಧರಿಸಿರೋದು ಯಾವುದಂದ್ರೆ ಆಭಾಸ ಚೈತನ್ಯ. ಆ ಭಗವಂತನ ಚಿದ ಆಭಾಸ ಅನ್ನೋದು ಅಂತಃಕರಣದಲ್ಲಿ ಮೂಡಿರೋದ್ರಿಂದ ಅದು ನಾನು ನಾನು ಅಂತ ಹೇಳ್ತಾ ಇದೆ, ಎಲ್ಲವನ್ನು ಅರಿತಾ ಇದೆ, ಅನುಭವ ಕೂಡ ಅದು ಪಡ್ಕೊಳ್ತಾ ಇದೆ. ಈ ಎಲ್ಲ ಅನುಭವಗಳಿಗೆ ಕಾರಣವಾದಂತಹ ಆ ಆಭಾಸ ಚೈತನ್ಯ ಏನಿದೆ, ಚಿದಾಭಾಸ ಅಂತ ಕರೀತಾರೆ, ಅದನ್ನೇ ಇಲ್ಲಿ ಚೇತನ ಅಂತ ಕರೆದಿರ್ತಕ್ಕಂಥದ್ದು. ಯಾಕಂದ್ರೆ 13ನೇ ಅಧ್ಯಾಯದಲ್ಲಿ ಕೂಡ ಸಂಘಾತಶ್ಚೇತನ ಧೃತಿ ಅಂತ ಹೇಳ್ತಾನೆ. ಕ್ಷೇತ್ರದ ವರ್ಣನೆಯನ್ನು ಮಾಡುವಾಗ ಚೇತನವನ್ನು ತೆಗೆದುಕೊಂಡಿದ್ದಾನೆ. ಅಲ್ಲಿ ಚೇತನ ಅಂದ್ರೆ ಚಿದಾಭಾಸ ಅಂತ ಅರ್ಥ. ಹಾಗೆ ಈ ಪ್ರಾಣಿಗಳಲ್ಲಿ ಆ ಜೀವ ಅನ್ನುವಂಥ, ಜೀವತತ್ವ ಅನ್ನುವಂಥದ್ದು ಏನಿದೆ, ಅದು ಭಗವಂತನ ವಿಭೂತಿ ಅಂತ. ಹಾಗೆಂಬುದಾಗಿ ನಾವು ಇಲ್ಲಿ ಧ್ಯಾನವನ್ನು ಮಾಡಬೇಕು. ಇನ್ನು ಮುಂದೆ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ. ಏಕಾದಶ ರುದ್ರರಲ್ಲಿ ನಾನು ಶಂಕರ ಅಂತ ಹೇಳ್ತಾನೆ. ಏಕಾದಶ ರುದ್ರರು ಯಾರು? ಅದನ್ನ ಮಹಾಭಾರತದ ಅನುಶಾಸನ ಪರ್ವ, ಹರಿವಂಶ, ಬ್ರಹ್ಮಪುರಾಣ ಹೀಗೆ ಅನೇಕ ಕಡೆಯಲ್ಲಿ ಕೊಟ್ಟಿದ್ದಾರೆ. ಅಜಯ್ ಕಪಾತ, ಹಿರ್ಬುಜ್ಞ, ಪಿನಾಕಿ, ಅಪರಾಜಿತ, ಋತ, ಪಿತೃರೂಪ, ತ್ರ್ಯಂಬಕ, ವೃಷಾಕಪಿ, ಶಂಭು, ಹವನ, ಈಶ್ವರ, ಇದು ಮಹಾಭಾರತದಲ್ಲಿ ಕೊಟ್ಟಿರೋದು. ಹಾಗೆ ಹರ, ಬಹುರೂಪ, ತ್ರ್ಯಂಬಕ, ಈ ರೀತಿಯಾಗಿ ಬೇರೆ ಬೇರೆ ಪುರಾಣಗಳಲ್ಲಿ, ಪದ್ಮ ಪುರಾಣದಲ್ಲಿ ಕೂಡ ಕೊಟ್ಟಿದ್ದಾರೆ. ಆ 11 ರುದ್ರರ ಹೆಸರುಗಳು ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲಿಯೂ ಕೂಡ ಶಂಕರ ಅನ್ನೋ ಹೆಸರಿಲ್ಲ. ಸಮಸ್ಯೆ ಆಯ್ತಲ್ಲ ಅಂತ ಹೇಳಿದ್ರೆ, ಅಲ್ಲಿ ಒಂದು ಹೆಸರಿದೆ ಶಂಭು ಅಂತ. ಆ ಶಂಭುವೇ ಇಲ್ಲಿ ಶಂಕರ ಅಂತ ಕೃಷ್ಣ ಹೇಳ್ತಿದ್ದಾನೆ. ಹೇಗೆ? ಶಂಭು ಎನ್ನುವ ಶಬ್ದದ ಅರ್ಥ ಶಂಭವತಿ ಅಸ್ಮಾತ್ ಇತಿ ಶಂಭು. ಯಾವನಿಂದ ಮಂಗಳ ಉಂಟಾಗತ್ತೋ ಅವನು ಶಂಭು. ಶಂ ಅಂದ್ರೆ ಮಂಗಳ, ಶುಭ, ಕಲ್ಯಾಣ ಅಂತ ಅರ್ಥ. ಭವತಿ ಅಸ್ಮಾತ್, ಇವನಿಂದ ಉಂಟಾಗುತ್ತದೆ, ಆದ್ದರಿಂದ ಶಂಭು ಅಂತ. ಶಂಕರ ಎಂಬ ಹೆಸರಿಗೂ ಅದೇ ಅರ್ಥವೇ. ಶಂಕರೋತಿ ಇತಿ ಶಂಕರ, ಮಂಗಳವನ್ನು ಉಂಟು ಮಾಡುವವನು, ಆದ್ದರಿಂದ ಶಂಕರ. ಆದ್ದರಿಂದ ಶಂಭುವೇ ಇಲ್ಲಿ ಶಂಕರ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅವನು ಏಕಾದಶ ಅಂದ್ರೆ 11 ಜನರ ಈ ಒಂದು ದೇವತೆಗಳ ಗುಂಪಿನಲ್ಲಿ ಶಂಕರ ಅಥವಾ ಶಂಭು ಎನ್ನುವವನೇ ನನ್ನ ವಿಭೂತಿ ಅಂತ. ಯಾಕೆ ಅವನು ವಿಭೂತಿ ಅಂತ ಕೇಳಿದ್ರೆ, ಅವನು ಮಂಗಳವನ್ನು ಕೊಡ್ತಾನಲ್ಲ, ಅದಕ್ಕೆ. ಅತ್ಯಂತ ಮಂಗಳಕರನು. ಮಂಗಳ ಅಂದ್ರೆ ಏನರ್ಥ? ಆನಂದ ಅಂತ ಅರ್ಥ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಅಂತ ದೇವಿಯ ವರ್ಣನೆಯಲ್ಲೂ ಮಂಗಲಗಳಿಗೆ ಮಂಗಲಳು ಎಂಬುದಾಗಿ ಹೇಳುವುದು ಉಂಟು. ಮಂಗಲ ಎನ್ನುವ ಶಬ್ದಕ್ಕೆ ಮಂಗಂ ಶುಭಂ ಲಾತೀತಿ ಮಂಗಲಂ, ಶುಭವನ್ನ ನೀಡುವುದು. ಮಂಗಲ ಅಂದ್ರೆ ಶುಭ ಅಂದ್ರು ಕಲ್ಯಾಣ ಅಂದ್ರೆ ಒಂದೇ ಅರ್ಥ. ಅದರ ಅರ್ಥ ಏನಪ್ಪಾ ಅಂದ್ರೆ ಸುಖ ಅಂತ. ಶಂ ಅಂದ್ರೆ ಸುಖ, ಶಾಂತಿ, ನೆಮ್ಮದಿ, ಅದನ್ನ ನೀಡುವವನಾದ್ರಿಂದ ಶಂಕರನು ನಾನು. ಇಲ್ಲಿ ನೋಡಿ, ಹರಿಹರರ ಅಭೇದವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಎಷ್ಟೋ ಜನ ವಿಷ್ಣು ಶ್ರೇಷ್ಠ,
ಶಂಕರ ಶ್ರೇಷ್ಠ ಅಂತ ವಾದ ಮಾಡುವವರಿಗೆ ಭಗವಂತ ಹೇಳ್ತಾನೆ, ಆದಿತ್ಯರುಗಳಲ್ಲಿ ನಾನು ವಿಷ್ಣು, ರುದ್ರರುಗಳಲ್ಲಿ ನಾನು ಶಂಕರ ಅಂತ. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಳ್ತೀರಿ, ಇವೆರಡೂ ನನ್ನ ವಿಭೂತಿನೇ ಅಂತ ಹೇಳ್ತಾನೆ. ಉಪನಿಷತ್ತುಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಒಬ್ಬನೇ ಪರಮಾತ್ಮ ಅಂತ. ತ್ವಂ ಬ್ರಹ್ಮ ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವಸ್ವರೋ. ಬ್ರಹ್ಮ ವಿಷ್ಣು ರುದ್ರ ಅಗ್ನಿ ಎಲ್ಲ ಒಬ್ಬನೇ ಪರಮಾತ್ಮನ ವಿವಿಧ ಅಭಿವ್ಯಕ್ತಿಗಳು. ಆದ್ರಿಂದ ಹರಿಹರರಲ್ಲಿ ಅಭೇದ ಇದೆ, ಶಂಕರ ನಾರಾಯಣರಲ್ಲಿ ಭೇದ ಇಲ್ಲ ಹಾಗೆಂಬುದಾಗಿ ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಸೂಚನೆ ನಮಗೆ ಸಿಗುತ್ತೆ. ಇನ್ನು ಮುಂದೆ ವಿತ್ತೇಶೋ ಯಕ್ಷ ರಕ್ಷಸಾಂ, ಯಕ್ಷ ಮತ್ತು ರಕ್ಷಸ್ ಎನ್ನುವಂತಹ ಒಂದು ಗುಂಪಿದೆ. ಇದು ದೇವತೆಗಳ ಒಂದು ಗಣವೇ. ಇಲ್ಲಿ ರಾಕ್ಷಸರು ಬೇರೆ, ಅಸುರರು ಬೇರೆ. ದೈತ್ಯರು ಅಸುರರು ಅಂದ್ರೆ ಅದು ಬೇರೆ. ಇಲ್ಲಿ ರಕ್ಷಸ್ ಅಂತ ಹೇಳುವಂಥದ್ದು ಒಂದು ದೇವತೆಗಳ ಗಣ. ಸಾಮಾನ್ಯವಾಗಿ ರಾಕ್ಷಸರು ಮತ್ತೆ ದೈತ್ಯರು ಅಸುರರು ಸಮಾನಾರ್ಥಕ ಶಬ್ದದಲ್ಲಿ ನಾವು ಬಳಸೋದುಂಟು. ಆದ್ರೆ ರಕ್ಷಸ್, ಯಕ್ಷ ರಕ್ಷಸ್ ಅಂತಕ್ಕಂತಹ ಒಂದು ದೇವಗಣವನ್ನೇ ಹೇಳುವುದು ಕಾಣುತ್ತೆ. ಮಣಿಭದ್ರಾದಿ ಯಕ್ಷರು, ಹೇತಿ ಮುಂತಾದ ರಾಕ್ಷಸರು ಅಂತ. ಆ ಯಕ್ಷ ರಕ್ಷಸ್ಸುಗಳಲ್ಲಿ ನಾನು ವಿತ್ತೇಶ ಅಂತ ಹೇಳ್ತಾನೆ. ವಿತ್ತೇಶ ಅಂದ್ರೆ ಏನು? ಫೈನಾನ್ಸ್ ಮಿನಿಸ್ಟರ್ ಅಂತ ಅರ್ಥ. ವಿತ್ತ ಮಂತ್ರಿ, ವಿತ್ತ ಅಂದ್ರೆ ಹಣ, ಧನಾಧಿಪತಿ ಕುಬೇರ ಅಂತ. ಕುಬೇರನು ಪುಲಸ್ತ್ಯನ ಮಗನಾದ ವಿಶ್ರವಸುವಿನ ಮಗ ಆತನು. ರಾವಣನಿಗೆ ಅಣ್ಣ ಆಗಬೇಕು. ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡು ನಾನು ಧನಾಧಿಪತಿ ಆಗಬೇಕು ಅಂತ ಕೇಳಿಕೊಂಡಂತೆ. ಆಗ ಬ್ರಹ್ಮನು ಅವನಿಗೆ, ನೀನು ಇನ್ನು ಮುಂದೆ ಧನಕ್ಕೆ ಒಡೆಯ, ಸಂಪತ್ತಿಗೆ ಒಡೆಯ ನೀನು ಅಂತ ಅನುಗ್ರಹಿಸಿ ಉತ್ತರ ದಿಕ್ಕಿನ ದಿಕ್ಪಾಲಕನನ್ನಾಗಿ ಮಾಡ್ತಾನಂತ. ಆದ್ದರಿಂದ ಉತ್ತರ ದಿಕ್ಕಿನ ದಿಕ್ಪಾಲಕ ಯಾರು? ಕುಬೇರ. ನಾವು ಉತ್ತರ ದಿಕ್ಕಿಗೆ ಹೋದ್ರೆ ಅಲ್ಲಿ ಬದರಿ ಅಂತ ಚಾರಧಾಮಗಳಲ್ಲಿ ಸಿಗತ್ತಲ್ಲ, ಬದರಿ ನಾರಾಯಣನ ಕ್ಷೇತ್ರದಲ್ಲಿ ಕೂಡ ಕುಬೇರ್ನ ಒಂದು ಸಣ್ಣ ಕ್ಷೇತ್ರ ಇದೆಯಂತೆ. ಆ ಕುಬೇರನ ಕೈಯಲ್ಲಿ ದುಡ್ಡನ್ನ ಕೊಟ್ಟು ತಕೊಂಡು ಬಂದ್ರೆ ತುಂಬಾ ಹಣ ಬರ್ತದೆ ಅಂತ ಹೇಳಿ ಒಂದು ಪ್ರತೀತಿ ಇದೆಯಂತೆ. ನಾನು ಕೇಳಿದ್ದು. ಅದಕ್ಕೆ ತುಂಬಾ ಜನ ಬದರಿಗೆ ಹೋದಾಗ ನಾರಾಯಣ ನೋಡೋದಕ್ಕಿಂತ ಹೆಚ್ಚು ಈ ಕುಬೇರ ಇದ್ದಲ್ಲೇ ಹೋಗ್ತಾರೆ ಅಂತ. ಯಾಕೆ? ಅವನೇ ಬಹಳ ಮುಖ್ಯವಾಗಿ ಕಾಣಿಸುತ್ತೆ ಎಷ್ಟೋ ಜನರಿಗೆ. ಆದ್ರೆ ಅಂಥವ್ರು ಏನಾದ್ರೂ ದೇವರನ್ನು ಉಪಾಸನೆ ಮಾಡ್ಬೇಕು ಅಂದ್ರೆ ಕುಬೇರನನ್ನ ಭಗವಂತನ ವಿಭೂತಿಯಾಗಿ ತೆಗೆದುಕೊಳ್ಳಿ. ಅಲ್ಲಿ ಕುಬೇರನ ಚಿಂತನೆ ಮಾಡಬಾರದು. ಅಂದ್ರೆ ಕುಬೇರನನ್ನ ಉಪಾಧಿಯಾಗಿ ಇಟ್ಟುಕೊಂಡು ದುಡ್ಡಿನ ಚಿಂತನೆ ಮಾಡೋದಲ್ಲ. ಕುಬೇರ ಎನ್ನುವಂತಹ ಒಂದು ಪ್ರತೀಕವನ್ನು ಇಟ್ಟುಕೊಂಡು ವಿಶ್ವರೂಪನಾದ ಭಗವಂತನನ್ನ ಅಲ್ಲಿ ಚಿಂತಿಸ್ಬೇಕು ಅವನಲ್ಲಿ. ಆ ರೀತಿಯಾಗಿ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಅಂತ ಹೇಳ್ತಾನೆ. ವಸುಗಳಲ್ಲಿ ನಾನು ಪಾವಕನು ಅಂತ. ಅಷ್ಟವಸುಗಳು ಅಂತಿದ್ದಾರೆ. 8 ಜನ ವಸುಗಳು. ಧರ, ಧ್ರುವ, ಸೋಮ, ಸಾವಿತ್ರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ. ಈ 8 ಏನು ವಸುಗಳಿದಾರಲ್ಲ, ಅವರು ದಕ್ಷಪುತ್ರಿಯಾದ ವಸು, ದಕ್ಷನ ಮಗಳು ವಸು ಅಂತ ಒಬ್ಳಿದಾಳೆ. ಅವಳು ಮತ್ತು ಧರ್ಮ ಪ್ರಜಾಪತಿಯಿಂದ ಹುಟ್ಟಿದಂತಹ ಮಕ್ಕಳು 8 ವಸುಗಳು ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲೂ ಕೂಡ ಪಾವಕ ಅನ್ನೋ ಹೆಸರಿಲ್ಲ, ಆದ್ರೆ ಅನಲ ಅಂತ ಹೆಸರಿದೆ. ಅನಲ ಮತ್ತು ಪಾವಕ ಎರಡು ಸಮಾನಾರ್ಥಕ ಶಬ್ದಗಳು. ಅನಲ ಅಂದ್ರೆ ಅಗ್ನಿ, ಪಾವಕ ಅಂದ್ರು ಅಗ್ನಿ. ಅಲಂ ನ ವಿದ್ಯತೆ ಇತಿ ಅನಲಹ. ಯಾವುದಕ್ಕೆ ಸಾಕು ಅಂತ ಅನ್ಸೋದಿಲ್ವೋ ಅದೇ ಅನಲ ಅಂತ. ಬೆಂಕಿಗೆ ನೀವು ಎಷ್ಟು ಹಾಕಿದ್ರು ಕೂಡ ಅದು ಕಬಳಿಸ್ತಾನೇ ಹೋಗ್ತದೆ. ಹಾಕದಷ್ಟು ಜ್ವಾಲೆ ಜಾಸ್ತಿ ಆಗತ್ತೆ ಹೊರತು ಸಾಕು ಅಂತ ನಿಲ್ಸೋದಿಲ್ಲ. ಆದ್ದರಿಂದ ಅನಲ. ಪಾವಕ ಅಂದ್ರೆ ಶುಚಿಗೊಳಿಸುವಂಥದ್ದು ಅಂತ. ಅಗ್ನಿಗೆ ಏನೇ ಹಾಕಿದ್ರು ಶುದ್ಧವಾಗಿರ್ಬಿಡುತ್ತೆ. ಅಪವಿತ್ರತೆಯನ್ನು ದೂರ ಮಾಡುವ ಸಾಮರ್ಥ್ಯ ಇದೆ.
ಒಟ್ಟಿನಲ್ಲಿ ಆ 8 ವಸುಗಳಲ್ಲಿ ನಾನು ಪಾವಕನು, ಅಗ್ನಿ ಎಂಬುದಾಗಿ ಹೇಳ್ತಾನೆ. ಅದು ಅಗ್ನಿ ನಮ್ಮ ಋಗ್ವೇದಗಳಲ್ಲಿ ಅತ್ಯಂತ ಹೆಚ್ಚು ಸ್ತುತಿಸ್ತಿರ್ತಕ್ಕಂತಹ ದೇವತೆ ಅವನು. ಮೊದಲನೇ ಮಂತ್ರವೇ ಅಗ್ನಿಮೀಳೆ ಪುರೋಹಿತಂ ಅಂತ ಶುರುವಾಗುತ್ತೆ. ಮುಖಾದಿಂದ್ರಶ್ಚಾಗ್ನಿಶ್ಚ ಅಂತ ಪುರುಷ ಸೂಕ್ತವು ಹೇಳುತ್ತೆ. ಮುಖದಿಂದ, ಭಗವಂತನ ಮುಖದಿಂದ ಅಗ್ನಿ ಮತ್ತು ಇಂದ್ರರು ಬಂದರು ಅಂತ. ಅದರಿಂದ ಪ್ರಧಾನ ಅಗ್ನಿ ಅನ್ನುವಂಥದ್ದು. ಅಗ್ನಿಮುಖ ಅಂತ ಕರೀತಾರೆ. ದೇವತೆಗಳಿಗೆ ಅಗ್ನಿಮುಖದಿಂದ ಆಹುತಿಗಳನ್ನ ಕೊಟ್ಟಾಗ ಅದು ಅವಕ್ಕೆ ತಲುಪತ್ತಂತೆ, ಸ್ವಾಹಾಕಾರದಿಂದ ಆಹುತಿಯನ್ನು ಕೊಟ್ಟಾಗ. ಆದ್ರಿಂದ ಅಗ್ನಿಂ ದೂತಂ ವೃಣೀಮಹೇ, ಅಗ್ನಿಯನ್ನ ದೂತ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಭಗವಂತನಿಗೆ ಆಹುತಿಯನ್ನು ತಲುಪಿಸುವವನು, ದೇವತೆಗಳಿಗೆ ಆಹುತಿಯನ್ನು ತಲುಪಿಸುವವನು, ಒಂಥರ ಪೋಸ್ಟ್ ಮ್ಯಾನ್ ಇದ್ದ ಹಾಗೆ. ಆದ್ರಿಂದ ನಮ್ಮ ಪರಂಪರೆಯಲ್ಲಿ ಅಗ್ನಿ ಆರಾಧನೆ ಅನ್ನುವಂಥದ್ದು ಪ್ರಮುಖವಾಗಿದೆ. ಆ ಅಗ್ನಿಯಲ್ಲಿಯೇ ಭಗವಂತನ ವಿರಾಟ್ ಸ್ವರೂಪವನ್ನು ಧ್ಯಾನಿಸುವಂತಹ ಒಂದು ಬಗೆಯನ್ನು ನಾವು ಕಂಡುಕೊಳ್ಬಹುದು ಎಂಬುದಾಗಿ ವಸೂನಾಂ ಪಾವಕಶ್ಚಾಸ್ಮಿ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ಮೇರು ಶಿಖರಿಣಾಮಹಂ, ಶಿಖರವನ್ನ ಹೊಂದಿರುವ ವಸ್ತುಗಳಲ್ಲಿ ನಾನು ಮೇರು. ಶಿಖರ ಅಂದ್ರೆ ಏನು? ಕೋಡು ಅಂತ, ಚೂಪು ಇರೋದು, ತುದಿ ಇರೋದು ಅಂತ. ಬೆಟ್ಟಗಳಲ್ಲಿ ಈ ಶಿಖರ ಅನ್ನುವಂಥದ್ದು ಇರ್ತದೆ. ಅಂದ್ರೆ ಒಂದು ಕಡೆಗೆ ಚೂಪಾಗಿದ್ದು ಬರ್ತಾ ಬರ್ತಾ ಅದು ಅಗಲವಾಗ್ತಾ ಹೋಗ್ತದೆ. ಈ ಕಲ್ಲು ಬಂಡೆಗಳ ರಾಶಿಯಾದ ಬೆಟ್ಟ ಒಂದು ತುದಿಯನ್ನ ಹೊಂದಿರೋದ್ರಿಂದ ಅವರಿಗೆ ಶಿಖರ ಅಂತ, ಪರ್ವತ ಶಿಖರ ಅಂತ ಹೇಳ್ತಾರೆ. ಆದ್ದರಿಂದ ಪರ್ವತಗಳಲ್ಲಿ, ಬೆಟ್ಟಗಳಲ್ಲಿ, ಶಿಖರಗಳಲ್ಲಿ ನಾನು ಮೇರು ಅಂತ ಹೇಳ್ತಾನೆ. ಮೇರು ಶಿಖರ. ಏನಿದು ಮೇರು ಎನ್ನುವಂಥದ್ದು ವರ್ಣಿಸೋದಕ್ಕೆ ಸ್ವಲ್ಪ ಕಷ್ಟವಾದ ವಿಷಯವೇ. ಯಾಕಂದ್ರೆ ಅದರ ಬಗ್ಗೆ 3 ಬಗೆಯ ಚಿಂತನೆ ಇದೆ. ಕೆಲವರು ಹಿಮಾಲಯವನ್ನೇ ಮೇರು ಶಿಖರ ಅಂತ ಕರೆಯುವುದುಂಟು. ಹಿಮಾಲಯ ಪರ್ವತ ಇದೆಯಲ್ಲ, ಅದರಲ್ಲಿ ವಿಶೇಷವಾಗಿ ಗೌರೀಶಂಕರ ಪರ್ವತ ಅಂತ, ಅದನ್ನ ಮೇರು ಶಿಖರ ಎಂಬುದಾಗಿ ಹೇಳುವುದು ಉಂಟು. ಹಿಮಾಲಯ ಪರ್ವತಗಳಲ್ಲಿ ವಿಶೇಷವಾಗಿರುವಂತಹ ಗೌರೀಶಂಕರ, ಅದಕ್ಕೆ ಇಂಗ್ಲಿಷ್ನವರು ಮೌಂಟ್ ಎವರೆಸ್ಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಅದನ್ನ ಶಿವ ವಾಸ ಮಾಡುವಂತಹ ಕೈಲಾಸ, ಅದನ್ನ ಮೇರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಉತ್ತರ ಧ್ರುವ ಇದೆಯಲ್ಲ, ಭೂಮಿಯ ಉತ್ತರ ಧ್ರುವ ಅನ್ನುವಂಥದ್ದು ಅದು ಮೇರು ಅಂತ. ಯಾಕಂದ್ರೆ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಒಂದು ಮಾತು ಬರ್ತದೆ, ಸೂರ್ಯನು ಮೇರುವನ್ನು ದಾಟುವುದಿಲ್ಲ ಅಂತ, ಮೇರುವನ್ನು ಪ್ರದಕ್ಷಿಣೆ ಮಾಡ್ತಾನೆ ಅಂತ. ಈ ಹಿಮಾಲಯವನ್ನೋ ಅಥವಾ ಗೌರೀಶಂಕರವನ್ನೋ ಕೈಲಾಸವನ್ನೋ ನಾವು ತೆಗೆದುಕೊಂಡ್ರೆ ನಾವು ಹಾಗೆ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಏನಾಗುತ್ತದೆ, ಸೂರ್ಯನು ಅದನ್ನ ಪ್ರದಕ್ಷಿಣೆ ಮಾಡ್ತಾನೆ, ದಾಟ್ತಾನೆ. ಆದ್ರೆ ವೇದಗಳಲ್ಲಿ ಹೇಳುವ ಮೇರು ಪರ್ವತಕ್ಕನ್ನು ಸೂರ್ಯ ದಾಟೋದಿಲ್ಲ, ಪ್ರದಕ್ಷಿಣೆಯನ್ನು ಮಾಡ್ತಾನೆ ಅಂತ. ಅದಕ್ಕೆ ನಮ್ಮಲ್ಲಿಯೂ ಕೂಡ ಜಪ ಮಾಡುವಾಗ 108 ಮಣಿಗಳಿರ್ತದಲ್ಲ, ಅದ್ರಲ್ಲಿ ಒಂದು ಮೇರು ಮಣಿ ಅಂತ ಇರ್ತದೆ. ಆ ಮೇರು ಮಣಿಯನ್ನ ದಾಟಬಾರದು ಅಂತ, ಮೇರುವನ್ನ ದಾಟಬಾರದು ಅಂತಿದೆ. ಮೇರು ಮಣಿ ಬಂದ ತಕ್ಷಣ ಜಪಮಾಲೆಯನ್ನು ತಿರುಗಿಸಿಕೊಂಡು ಮತ್ತೆ ಜಪ ಮಾಡಬೇಕು ಅಂತ. ಹೀಗೆ ನೋಡಿದ್ರೆ ಉತ್ತರದ ಧ್ರುವ ಅಂತ ಏನಿದೆ, ಭೂಮಿಯ ಉತ್ತರ ಧ್ರುವನ್ನ ಸೂರ್ಯ ದಾಟೋದಿಲ್ಲ. ಆದ್ದರಿಂದ ಅದನ್ನೇ ಮೇರು ಅಂತ. ಯಾಕಂದ್ರೆ ಅಲ್ಲಿ ಸೂರ್ಯನು ಅದನ್ನು ಪ್ರದಕ್ಷಿಣೆ ಮಾಡ್ತಾನೆ. ಸೂರ್ಯ ದಾಟುವಂತಹ ಅಲ್ಲಿ ಅದರಿಂದ ಯಾವಾಗಲೂ ಹಗಲಿರ್ತದೆ, ಅಲ್ಲಿ ಬೆಳಕಿರ್ತದೆ, ಸೂರ್ಯ ಪ್ರದಕ್ಷಿಣೆ ಮಾಡೋದ್ರಿಂದ. ಹಾಗೆಂಬುದಾಗಿ ಅದನ್ನು ಮೇರು ಅಂತ ಹೇಳ್ತಾರೆ. ಕೆಲವರ ಪ್ರಕಾರ ಇದು ಎರಡೂ ಅಲ್ಲ, ಅದೊಂದು ಅಲೌಕಿಕವಾದಂತಹ ದಿವ್ಯವಾದಂತಹ ಒಂದು ಪರ್ವತ. ಅದು ಈ ಲೋಕದಲ್ಲಿ ಕಂಡು ಬರುವಂತಹದ್ದಲ್ಲ, ದೇವಲೋಕದಲ್ಲಿ ಇರತಕ್ಕಂತಹ ಒಂದು ವಸ್ತು ಎಂಬುದಾಗಿ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಮೇರು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮೇರು ಅಂತ ಇಟ್ಕೊಂಡ್ರೆ ಉತ್ತಮ. ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಒಂದು ಮೇರು ಅನ್ನೋ ಶಬ್ದ ಇದೆ, ಮೇರು ದಂಡ ಅಂತ.
ನಮ್ಮ ಬೆನ್ನಿನ ಮೂಳೆ ಏನಿದೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಅದನ್ನ ಮೇರುದಂಡ ಅಂತ ಕರೀತಾರೆ. ಆದ್ರಿಂದ ಮೇರುದಂಡ ನೇರವಾಗಿರ್ಬೇಕು ಧ್ಯಾನ ಮಾಡುವಾಗ ಅಂತ. ಷಟ್ ಚಕ್ರಗಳು ಏನಿದೆ, 6 ಚಕ್ರಗಳು ಮತ್ತು 7ನೇದಾಗಿರ್ತಕ್ಕಂತಹ ಸಹಸ್ರಾರ, ಈ ಮೇರುದಂಡದ ಸಮಾನವಾಗಿ ಇರತಕ್ಕಂಥ, ಮೇರುದಂಡದ ಜೊತೆಗೆ ಇರತಕ್ಕಂಥದ್ದಾಗಿದೆ. ಹಾಗಿಂದಾಗ ಮೇರುವಿನ ಬಗ್ಗೆ ಬೇರೆ ಬೇರೆ ಮಾತುಗಳೆಲ್ಲ ಇದೆ. ಅಲೌಕಿಕವಾದ ಒಂದು ಮೇರು ಅನ್ನುವಂತಹ ಒಂದು ಸಂಗತಿ ಇದೆ. ಅದು ಅತ್ಯಂತ ಉತ್ಕೃಷ್ಟವಾದದ್ದು, ಪವಿತ್ರವಾದದ್ದು. ಅದು ಭಗವಂತನ ಆವಾಸ ಸ್ಥಾನ ಎಂಬುದಾಗಿ ಕಲ್ಪಿಸಿಕೊಂಡು ಅದನ್ನೇ ಭಗವಂತನ ವಿಭೂತಿ ಅಂತ ಆರಾಧಿಸಬಹುದು. ಇದು ಅಲೌಕಿಕವಾದ ವಿಭೂತಿ, ದಿವ್ಯವಾದ ವಿಭೂತಿ ಅಂತ ಇಟ್ಕೊಂಡ್ಬಿಟ್ರೆ ತೊಂದರೆ ಇಲ್ಲ. ಇನ್ನು ಮುಂದೆ 24ನೇ ಶ್ಲೋಕ. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹೇ ಪಾರ್ಥನೇ, ಪೃಥಯ ಪುತ್ರನೇ, ಅರ್ಜುನನೇ, ಪುರೋಧಸಾಂಚ ಮುಖ್ಯಂ ಬೃಹಸ್ಪತಿಂ ಮಾಂ ವಿದ್ಧಿ. ಪುರೋಧಸಾಂ ಅಂದ್ರೆ ಶಂಕರ ಹೇಳ್ತಾರೆ ರಾಜಪುರೋಹಿತಾನಾಂ, ರಾಜಪುರೋಹಿತರುಗಳಲ್ಲಿ ಮುಖ್ಯಂ ಪ್ರಧಾನವಾದ ಬೃಹಸ್ಪತಿಯನ್ನ, ಬೃಹಸ್ಪತಿ ಅಂದ್ರೆ ಗುರು, ಈ ದೇವತೆಗಳ ಗುರು ಇದ್ದಾನಲ್ಲ ಅವನಿಗೆ ಬೃಹಸ್ಪತಿ ಅಂತ ಹೇಳ್ತಾರೆ. ದೊಡ್ಡವನವನು, ಗ್ರಹಗಳಲ್ಲಿಯೂ ಕೂಡ ಬಹಳ ದೊಡ್ಡದಾದ ಗ್ರಹ ಅದು ಗುರುಗ್ರಹ. ಗುರು ಎನ್ನುವ ಶಬ್ದಕ್ಕೆ ದೊಡ್ಡದು ಅಂತಾನೆ ಅರ್ಥ. ಇನ್ನೊಂದು ಅರ್ಥ ಹೆವಿ ಅಂತ, ಭಾರವಾದದ್ದು ಅಂತ. ಅತ್ಯಂತ ಭಾರವಾದ ದೊಡ್ಡದಾದ ಗ್ರಹ ಅದು. ಅಂದ್ರೆ ಪುರಾಣದ ವಿಷಯಕ್ಕೆ ಬಂದಾಗ ಅದು ಗ್ರಹ ಅಲ್ಲ, ಅವನೊಬ್ಬ ದೇವ ಪುರೋಹಿತ. ದೇವತೆಗಳಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವವನು ಬೃಹಸ್ಪತಿ ಎಂಬುದಾಗಿ. ಆ ಬೃಹಸ್ಪತಿಯನ್ನು ಕೂಡ ನಾವು ಧ್ಯಾನಕ್ಕೆ ತೆಗೆದುಕೊಳ್ಬಹುದಂತೆ. ಪುರೋಹಿತ ಎನ್ನುವ ಶಬ್ದವೇ ಮುಂದೆ ಇಡಲ್ಪಟ್ಟವನು ಅಂತ. ಪುರ ಅಂದ್ರೆ ಮುಂದೆ, ಹಿತ ಅಂದ್ರೆ ಇಡಲ್ಪಟ್ಟವನು ಅಂತ. ಅಂದ್ರೆ ನೇತೃ ಅಂತ ಅರ್ಥ. ನೇತ ಅಂದ್ರೆ ಮಾರ್ಗದರ್ಶಕ, ಅವನಿಗೆ ಪುರೋಹಿತ ಅಂತ ಹೇಳ್ತಾರೆ. ಪುರೋಹಿತ ಅನ್ನೋ ಶಬ್ದಕ್ಕೆ ಕೇವಲ ಪೂಜೆ ಮಾಡಿಸುವವನು ಅಂತ ಅರ್ಥ ಅಲ್ಲ. ಪೂಜೆ ಮಾಡಿಸುವುದು ಒಂದು ಭಾಗ. ಅದರಲ್ಲಿ ಶಿಷ್ಯನಿಗೆ ಏನಾದ್ರೂ ಸಂದೇಹ ಬಂದ್ರೆ, ಧರ್ಮದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ, ಶಾಸ್ತ್ರದ ವಿಷಯದಲ್ಲಿ ಸಂದೇಹ ಬಂದಾಗ ಆ ಸಂದೇಹ ಪರಿಹಾರ ಮಾಡುವವನು ಪುರೋಹಿತ. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಗೊಂದಲಗಳು ಬಂದಾಗ ಅದನ್ನ ಪರಿಹಾರ ಮಾಡುವವನು ಪುರೋಹಿತ. ಆದ್ರಿಂದ ಪೂಜೆ ಮಾಡಿಸುವವನು ಪುರೋಹಿತ. ಪೂಜೆ ಮಾಡಿಸುವುದು ಅದರಲ್ಲಿ ಒಂದು ಭಾಗ. ಯಾವುದೋ ಒಂದು ಯಜ್ಞವನ್ನ ಮಾಡ್ಬೇಕಪ್ಪ ಅಂದ್ರೆ ಕುಲ ಪುರೋಹಿತರ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅದನ್ನು ಮಾಡ್ಬೇಕಾಗ್ತದೆ. ಬೇರೆ ಋತ್ವಿಜರ ಸಹಾಯದಿಂದ ಅವರನ್ನು ಬಿಡುವ ಹಾಗಿಲ್ಲ, ಕುಲ ಪುರೋಹಿತರನ್ನು ಬಿಡುವ ಹಾಗಿಲ್ಲ. ಯಾಕಂದ್ರೆ ಇವರ ಬದುಕಿಗೆ ಅವರು ಮಾರ್ಗದರ್ಶಕರು. ಈಗ ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ. ಫ್ಯಾಮಿಲಿ ಡಾಕ್ಟರ್ಗೆ ಯಾಕೆ ಇಟ್ಕೊಳ್ಬೇಕಪ್ಪ ಅಂದ್ರೆ, ಇವರ ತಲಾಂತರದಿಂದ ಬಂದಿರುವ ರೋಗ ರುಜಿನಗಳು, ಅವರ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆದಂತಹ ಸಮಸ್ಯೆಗಳು ಎಲ್ಲದೂ ಅರಿವಿರ್ತದೆ ಅವರಿಗೆ. ಹೊಸ ಡಾಕ್ಟರ್ ನಾವು ಹುಡ್ಕೊಂಡು ಹೋದ್ರೆ ಏನಾಗ್ತದೆ ಸಮಸ್ಯೆ, ಹೊಸದಾಗಿ ಎಲ್ಲ ಚೆಕಪ್ ಮಾಡ್ಬೇಕಾಗ್ತದೆ. ಆದ್ರೆ ನಮ್ಮ ಕುಲ ವೈದ್ಯರು ಯಾರು ಇರ್ತಾರೆ ಅವರಿಗೆಲ್ಲ ಗೊತ್ತಿರ್ತದೆ. ಹಾಗೆ ಈ ಕುಲ ಪುರೋಹಿತರು ಅಂದ್ರೆ ಅವರಿಗೆ ಆ ಕುಟುಂಬದ ಎಲ್ಲ ವಿಷಯಗಳು ತಿಳಿದಿರೋದ್ರಿಂದ ಯಾವುದೇ ವಿಷಯಕ್ಕೆ ಅವರು ಮಾರ್ಗದರ್ಶನ ಮಾಡಬಲ್ಲವರು. ಅಂತಹ ಮಾರ್ಗದರ್ಶಕರಾಗಿ ಇರ್ತಿದ್ರು ಪುರೋಹಿತರು ಅಂತ. ರಾಜಪುರೋಹಿತರು ಅಂತ ಇರ್ತಿದ್ರು. ಅವರು ಯಾವುದೇ ಒಂದು ಧಾರ್ಮಿಕವಾದ, ಆಧ್ಯಾತ್ಮಿಕವಾದಂತಹ ವಿಷಯಗಳು ಬಂದಾಗ, ಅಥವಾ ದೇಶ ರಕ್ಷಣೆ ವಿಷಯಗಳು ಬಂದಾಗ, ರಾಜನು ಮಂತ್ರಿಗಳೊಟ್ಟಿಗೆ ಮಾಡ್ತಕ್ಕಂಥ ಸಮಾಲೋಚನೆ ಹಾಗೆ ಪುರೋಹಿತರ ಜೊತೆನೂ ಸಮಾಲೋಚನೆ ಮಾಡ್ತಾ ಇರ್ತಾರೆ. ಇದಕ್ಕೇನು ಪರಿಹಾರ, ಯಾವುದು ಸರಿಯಾದ ಮುಹೂರ್ತ, ಈ ಮುಂತಾದಂತಹ ವಿಷಯಗಳು ಕುರಿತಾಗಿ ಆ ರೀತಿ ಅನೇಕ ಶಾಸ್ತ್ರಗಳನ್ನ ಚೆನ್ನಾಗಿ ಬಲ್ಲವರಾಗಿರ್ತಿದ್ರು, ಅನುಭವಿಗಳಾಗಿರ್ತಿದ್ರು ಪುರೋಹಿತರು ಅಂತ. ಆದ್ದರಿಂದ ಅಂತಹ ಪುರೋಹಿತರ ಪೈಕಿ ಲೌಕಿಕ ಅಲೌಕಿಕವಾದ ಎಲ್ಲ ಪುರೋಹಿತರ ಮಧ್ಯದಲ್ಲಿ ನಾವೇನಾದ್ರೂ ಧ್ಯಾನ ಮಾಡ್ಲಿಕ್ಕೆ ತೆಗೆದುಕೊಳ್ಳೋದಾದ್ರೆ ಬೃಹಸ್ಪತಿ ಅಂತ ತೆಗೆದುಕೊಳ್ಬಹುದು.
ದೇವತೆಗಳಿಗೆ ಮಾರ್ಗದರ್ಶನ ಮಾಡಿದವರು, ದೇವತೆಗಳ ಸಂಕಷ್ಟವನ್ನ ಅವರು ಪಾರು ಮಾಡಿದವರು, ಅದು ನನ್ನ ವಿಭೂತಿ ಅಂತ ಹೇಳ್ತಾನೆ. ಸೇನಾನೀನಾಮಹಂ ಸ್ಕಂದಃ. ಮಿಲಿಟರಿ ಪೀಪಲ್ಗಳಲ್ಲಿ ನೀನೇನಾದ್ರೂ ಮೆಡಿಟೇಷನ್ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಸೈನ್ಯದಲ್ಲೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ನಾನು, ನಂಗೆ ಸೈನ್ಯ ಮತ್ತು ಹೋರಾಟ ಮುಂತಾದ ವಿಷಯಗಳ ಮೇಲೆ ಚಿಂತನೆ ಮಾಡೋದು ತುಂಬಾ ಸುಲಭ. ಅದರಲ್ಲೇನಾದ್ರೂ ಭಗವಂತನ ಸಂಕೇತವನ್ನು ತೆಗೆದುಕೊಳ್ಬಹುದಾ ಅಂದ್ರೆ ತೆಗೆದುಕೊಳ್ಬಹುದು ಅಂತಾನೆ ಭಗವಂತ. ಸೇನಾನೀನಾಂ ಸೇನಾಪತೀನಾಂ ಹಂ ಸ್ಕಂದಃ ದೇವಸೇನಾಪತಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯ ಅಂತ ಯಾಕೆ ಅಂದ್ರೆ ಅವನು ಬ್ರಹ್ಮಜ್ಞಾನಿ ಆದ್ರಿಂದ. ಸುಬ್ರಹ್ಮಣ್ಯ ಬ್ರಹ್ಮಜ್ಞಾನಿ ಅಂತ ನಮ್ಮ ಚಾಂದೋಗ್ಯ ಉಪನಿಷತ್ನಲ್ಲಿ ಭೂಮ ವಿದ್ಯಾ ಅಂತ ಒಂದು ಬರ್ತದೆ. ನಾರದರಿಗೆ ಬ್ರಹ್ಮಜ್ಞಾನದ ಉಪದೇಶ ಮಾಡಿದ್ದು. ಆ ಉಪದೇಶ ಮಾಡಿದ್ಯಾರು ಅಂದ್ರೆ ಸ್ಕಂದ ಅಂತ ಕೊನೆಗೆ ಬರ್ತದೆ. ಆದ್ದರಿಂದ ಪುರಾಣಗಳಲ್ಲಿ ಶಿವಪುತ್ರನ ಎಂಬುದಾಗಿ ಕರೆಯಲ್ಪಡ್ತಾನೆ. ಹಾಗೆ ದೇವಸೇನೆಗೆ ಅವನು ಅಧಿಪತಿ ಎಂಬುದಾಗಿಯೂ ಕರೀತಾರೆ. ಆದ್ರಿಂದ ಅವನಿಗೆ ಇಬ್ಬರು ಪತ್ನಿಯರಂತೆ, ವಲ್ಲಿ ಮತ್ತು ದೇವಸೇನಾ ಅಂತ. ದೇವಸೇನೆ ಅವನ ಪತ್ನಿ ಎಂಬ ಮಾತಿಗೆ ಅರ್ಥ ಅವನ ಶಕ್ತಿ ಅಂತ ಅರ್ಥ. ಶ್ರೀವಲ್ಲಿ ದೇವಸೇನಾ ಅಂತ. ಆ ದೇವಸೇನೆಗೆ ಅಧಿಪತಿಯಾದಂತಹ ಸ್ಕಂದ ಕಾರ್ತಿಕೇಯ ಯಾರಿದ್ದಾನೋ ಅವನು ನನ್ನ ವಿಭೂತಿಯಾಗಿ ನೀನು ತೆಗೆದುಕೊಳ್ಳಬಹುದು. ಸರಸಾಮಸ್ಮಿ ಸಾಗರ ಸರಸಾಂ ಯಾನಿ ದೇವಖಾತಾನಿ ಸರಾಂಸಿ ತೇಷಾಂ ಸರಸಾಂ ಸಾಗರ ಅಹಂ ಭವಾಮಿ. ಈ ಕೆರೆ, ಬಾವಿ, ಹಳ್ಳ, ಕೊಳ್ಳ, ನದಿ ಮುಂತಾದ ಜಲಸಮೂಹ ಅಂತ ಏನಿದೆ, ನೀರಿನ ರಾಶಿ ಅಂತ ಏನಿದೆ, ಅವುಗಳ ಮೇಲೆ ಧ್ಯಾನ ಮಾಡಬೇಕು ಅಂತ ಅನಿಸ್ತು. ಯಾವ್ದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಸಿದ್ರೆ ಸಾಗರ ಅಂತ ಹೇಳ್ತಾನೆ. ನಾನು ವಿಶಾಲವಾದ ಆಳ ಮತ್ತು ಅಂತಿಮ ಇಲ್ಲದಂತಹ ಆರ್ ಪಾರ ನಹಿ ಹೇ ಅಂತಹ ಸಾಗರವನ್ನ ಭಗವಂತನ ವಿಭೂತಿ ಎಂಬುದಾಗಿ ಧ್ಯಾನಿಸಬಹುದು ಅಂತ. ಸಾಗರದ ಮುಂದೆ ಹೋಗಿ ಕುಳಿತುಕೊಂಡಾಗ ಅಪಾರವಾದ ಜಲರಾಶಿಯನ್ನು ನೋಡಿ ಮನಸ್ಸು ಮುಗ್ಧವಾಗಿ ಬಿಡ್ತದೆ, ಮನಸ್ಸು ತಟಸ್ಥವಾಗಿ ವೃತ್ತಿ ನಿಂತು ಬಿಡ್ತದೆ. ಅಂತಹ ವಿಶೇಷತೆಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. DVG ಅವರು ಹೇಳಿದ ಹಾಗೆ ದೇವರಿಗೆ ದೇವಾಲಯ ನಿರ್ಮಾಣ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ? ಎಲ್ಲಿ ಹೋದಾಗ ನಮ್ಮ ಮನಸ್ಸು ಶಾಂತವಾಗ್ತದೋ ಅಲ್ಲಿ ದೇವ ಸನ್ನಿಧಿ ಇದೆ ಅಂತ ತಿಳ್ಕೊಳ್ಬೇಕು. ಬಹುಜನಂ ಕೈ ಮುಗಿವ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯುಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಎಲ್ಲಿ ಹೋದಾಗ ಮನಸ್ಸು ಸೋತು ಬಿಡ್ತದೋ, ಮನಸ್ಸು ಸುಮ್ಮನಾಗಿ ಬಿಡ್ತದೋ ಅಲ್ಲಿ ದೈವ ಸನ್ನಿಧಿ ಇದೆ ಅಂತ. ಹಾಗೆ ಇಂತಹ ಅದ್ಭುತಗಳನ್ನು ನೋಡಿದಾಗ ಬೃಹಸ್ಪತಿಯನ್ನೋ ಸ್ಕಂಧನನ್ನೋ, ಇದೆಲ್ಲ ದಿವ್ಯವಾದಂತಹ ಶಾಸ್ತ್ರಗಳಿಂದ ತಿಳಿಯಲ್ಪಡತಕ್ಕಂತಹ ಸಾಮರ್ಥ್ಯಗಳು. ಅವುಗಳನ್ನ ಅವರ ಚರಿತ್ರೆಯನ್ನು ನೋಡ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಸ್ತಬ್ಧವಾಗುತ್ತೆ, ಶಾಂತವಾಗುತ್ತೆ. ಈ ಸಾಗರ ಅನ್ನೋದು ಲೌಕಿಕ ವಿಭೂತಿ, ಇದು ನಮ್ಮ ಕಣ್ಮುಂದೆ ಕಾಣುವಂತಹ ವಿಭೂತಿ. ಸಾಗರದ ಮುಂದೆ ಹೋಗಿ ನಿಂತಾಗ ಅಪಾರ ಸಾಗರದ ಮುಂದೆ ನಾನು ಬಹಳ ಸಣ್ಣವನು ಅಂತ ಅನಿಸಿ ಕುಬ್ಜನಾಗಿ ಬಿಡುತ್ತೇವೆ ನಾವು. ಹಾಗೆ ಮನಸ್ಸನ್ನ ಪ್ರಶಾಂತಗೊಳಿಸುವ ಸಾಮರ್ಥ್ಯ ಯಾವುದಕ್ಕಿದೆಯೋ ಅದೆಲ್ಲ ಭಗವಂತನ ವಿಭೂತಿ. ಅದನ್ನ ಧ್ಯಾನಕ್ಕೆ ನಾವು ಆಯ್ದುಕೊಳ್ಳಬಹುದು ಅಂತ ನೋಡಿ. ಹಿಂದೂ ಸನಾತನ ಧರ್ಮದ ಶ್ರೇಷ್ಠತೆ ಏನಿದೆ, ಯಾವುದೋ ಒಂದಿಷ್ಟು ದೇವಸ್ಥಾನಗಳನ್ನ ಒಡೆದು ಹಾಕಿದ ಮಾತ್ರಕ್ಕೆ ಹಿಂದೂ ಸನಾತನ ಧರ್ಮವನ್ನ ಮುಗಿಸಬಹುದು ಅಂತ ತಿಳ್ಕೊಂಡಿದ್ರು ನಮ್ಮ ಮೇಲೆ ಆಕ್ರಮಣ ಮಾಡಿದವರು. ಹಾಗೆ ಕೆಲವು ದೇವಸ್ಥಾನಗಳನ್ನೆಲ್ಲ ನಷ್ಟ ಮಾಡಿದ್ರು. ಆದ್ರೆ ಹಿಂದೂ ಸನಾತನ ಧರ್ಮಕ್ಕೆ ಏನೇನು ಆಗ್ಲಿಲ್ಲ, ಇನ್ನೂ ಜೀವಂತವಾಗಿದೆ. ಅದಕ್ಕೇನು ಕಾರಣ ಅಂದ್ರೆ ನಮಗೆ ಅದೊಂದು ಉಪಾಧಿ. ದೇವಾಲಯದಲ್ಲಿ
ಶಾಸ್ತ್ರೀಯವಾಗಿ ಪ್ರತಿಷ್ಠಾಪನೆಗೊಂಡಂತಹ ದೇವರು ಏನಿದೆ, ಆ ಸಾತ್ವಿಕ ಚೈತನ್ಯಗಳನ್ನು, ತರಂಗಗಳನ್ನು ಹೊರಸೂಸುವ ಸಾಮರ್ಥ್ಯವನ್ನು ಹೊಂದಿದೆ. ಶಕ್ತಿಯ ಕೇಂದ್ರ ಅದು ನಾವು ಮನುಷ್ಯನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಕ್ತಿಯ ಕೇಂದ್ರ. ಅದು ಸಹಜವಾಗಿಯೇ ಪ್ರಕೃತಿಯಲ್ಲಿರುವ ಶಕ್ತಿಯ ಕೇಂದ್ರಗಳು ಕೂಡ ನಮ್ಮ ಧ್ಯಾನಕ್ಕೆ ಉಪಾಧಿ ಆಗಬಹುದು, ಧ್ಯೇಯ ವಸ್ತು ಆಗಬಹುದು. ಅದನ್ನು ಕೊಟ್ಟಿದ್ದಾರಲ್ಲ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಸಾಗರ, ಇವುಗಳನ್ನು ನಾವು ಆರಾಧಿಸುವುದನ್ನ ತಡೆಯುವವರು ಯಾರು? ಅದನ್ನೇನಾದ್ರೂ ಅವರಿಗೆ ನಾಶ ಮಾಡ್ಲಿಕ್ಕೆ ಆಗ್ತದ? ದೇವಸ್ಥಾನ ಒಡೆದ ಹಾಗೆ ಸಮುದ್ರವನ್ನೇನಾದ್ರೂ ಬತ್ತಿಸ್ಲಿಕ್ಕೆ ಆಗ್ತದ? ಹಿಂದೂಗಳು ಸಮುದ್ರವನ್ನು ಪೂಜಿಸ್ತಾ ಇದ್ದಾರೆ, ಅದನ್ನು ಬತ್ತಿಸ್ಬಿಡೋಣ, ಆಗಲ್ಲ. ಆದ್ರಿಂದ ಹಿಂದೂ ಸನಾತನ ಧರ್ಮವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಏನೋ ಒಂದಿಷ್ಟು ಪುಸ್ತಕಗಳನ್ನು ಓದಿದ್ರು ಸಾಲದು. ಗುರುಮುಖೇನ ಉಪನಿಷತ್ತು ಜ್ಞಾನದ ಗ್ರಂಥಗಳನ್ನ ಗುರುಮುಖೇನ ಪರಂಪರೆಯಿಂದ ತಿಳಿದವರ ಬಳಿಯಲ್ಲಿ ಅದನ್ನ ಅರಿತುಕೊಂಡಾಗ ಅದರ ಮಹತ್ವ, ಅದರ ವಿಶಾಲತೆ ನಮ್ಗೆ ಗೊತ್ತಾಗ್ತದೆ. ಆದ್ದರಿಂದ ಸನಾತನ ಧರ್ಮದ ಬೇರು ಅತ್ಯಂತ ಆಳವಾಗಿ ಇಳಿದಿದೆ. ಅದು ಮೇಲಿನ ರೆಂಬೆ ಕೊಂಬೆಗಳನ್ನ ಕತ್ತರಿಸಿದ ಮಾತ್ರಕ್ಕೆ ಅದನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಚಿಗುರುತ್ತದು. ಯಾಕಂದ್ರೆ ಆ ಉಪನಿಷತ್ತಿನ ತತ್ವಚಿಂತನೆಯ ಬೇರು ಅತ್ಯಂತ ಆಳವಾಗಿದೆ. ಹಾಗೆ ಇಡೀ ಪ್ರಕೃತಿಯಲ್ಲಿರತಕ್ಕಂತಹ ವಿಶೇಷ ಸಾತ್ವಿಕ ವಸ್ತುಗಳನ್ನ ಭಗವದ್ ವಿಭೂತಿಯಾಗಿ ಪರಿಗಣಿಸಿ ಆರಾಧನೆ ಮಾಡತಕ್ಕಂತಹ ಸಂಪ್ರದಾಯ ನಮ್ಮದು. ಆದ್ದರಿಂದ ಸನಾತನ ಧರ್ಮಕ್ಕೆ ಎಂದು ನಾಶವಿಲ್ಲ. ಮತ್ತೆ ನಾಳೆ ದಿನ ಇನ್ನೊಂದಿಷ್ಟು ವಿಭೂತಿಗಳನ್ನು ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.